ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಕ್ರಿಯೇಷನ್ಸ್. ನಿಮ್ಮಲ್ಲಿ ಯಾರಾದರೂ UPSC KPSC ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಆ್ಯಂಡ್ ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಸ್ಸೆ ರೈಟಿಂಗ್ ಒಂದು ಪೇಪರ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರಾ? ಅಥವಾ ನೀವೊಂದು ಸ್ಕೂಲ್ ಅಥವಾ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ ಆಗಿ ನಿಮ್ಮ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಎಸ್ಸೆ ರೈಟಿಂಗ್ ಇನ್ಕ್ಲೂಡೆಡ್ ಇದೆಯಾ? ಅಥವಾ ನೀವು ಯಾವುದೇ ಪರ್ಸನ್ ಎಸ್ಸೆ ರೈಟಿಂಗ್ನ ಒಂದು ಸ್ಕಿಲ್ ಆಗಿ ಪರ್ಸ್ಯೂ ಮಾಡಬೇಕಂತ ಇದ್ದೀರಾ? ದೆನ್ ನೀವು ಕರೆಕ್ಟ್ ಪ್ಲ್ಯಾಟ್ಫಾರ್ಮ್ಗೆ ರೀಚ್ ಆಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ಪೆಷಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ KPSC ಮೇನ್ಸ್ ಗೇಮ್ ಚೇಂಜರ್ ಸೀರೀಸ್ನ ತೊಗೊಂಡು ಬರ್ತಾ ಇದ್ದೀವಿ. ಈ ಸೀರೀಸ್ ಅಂಡರಲ್ಲಿ ಫಸ್ಟ್ ನಾವು ಮಾಸ್ಟರಿಂಗ್ ಎಸ್ಸೆ ರೈಟಿಂಗ್, ಸೊ ಎಸ್ಸೆ ರೈಟಿಂಗ್ನ ಹೇಗೆ ಮಾಸ್ಟರ್ ಮಾಡಬೇಕು, ಪ್ರಬಂಧ ಲೇಖನನ ಹೇಗೆ ಅತ್ಯುತ್ತಮವಾಗಿ ಬರಿಬೇಕು ಅನ್ನೋದ್ರ ಟಾಪಿಕ್ ಡಿಸ್ಕಷನ್ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಹೇಳಿದಾಗೆ ಮೇನ್ ಫೋಕಸ್ ಕಾಂಪಿಟೇಟಿವ್ ಎಕ್ಸಾಮ್ ಅವ್ರಿಗೆ ಇದ್ರೂ ಬಾಕಿ ಯಾವುದೇ ಪರ್ಸನ್ ನೀವು ಪ್ರಬಂಧ ಲೇಖನ ಅಥವಾ ಎಸ್ಸೆ ರೈಟಿಂಗ್ನ ಕಲಿಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ನಾವು ಇದು ಕ್ಲಾಸ್ 1 ಆಗಿರುತ್ತೆ. ಸೊ ಹಲವಾರು ಕ್ಲಾಸಸ್ ತರ್ತಾ ಹೋಗ್ತೀವಿ ಮುಂದೆ. ಪ್ರತಿ ಕ್ಲಾಸಲ್ಲಿ ನೀವು ಫ್ರಮ್ ಸ್ಕ್ರ್ಯಾಚ್, ಏನೂ ಗೊತ್ತೇ ಇಲ್ಲ ನಮಗೆ ಎಸ್ಸೆ ರೈಟಿಂಗ್ ಬರೆಯೋದು ಹೇಗೆ ಅಂತ ಗೊತ್ತೇ ಇಲ್ಲದೆ ಇರೋವಂಥ ವ್ಯಕ್ತಿಯಿಂದ ಎಲ್ಲ ಗೊತ್ತು ನನಗೆ ಅನ್ನೋ ವ್ಯಕ್ತಿವರೆಗೂ ಎಲ್ಲರಿಗೂ ಒಂದಲ್ದ ಒಂದು ಕಲಿಯೋಕ್ಕೆ ಸಿಗೋ ಅಂಥ ಒಂದು ವಿಡಿಯೋ ಆಗಿದೆ, ಯೂಸ್ಫುಲ್ ಆಗಿರೋಂಥ ವಿಡಿಯೋ ಆಗಿದೆ. ಸೊ ಫ್ರಮ್ ಸ್ಕ್ರ್ಯಾಚ್ ನಾವು ಹೇಳ್ಕೊಡ್ತಾ ಇರೋದ್ರಿಂದ ನೀವು ಎಲ್ಲನೂ ಒಂದೇ ಕಡೆ ನಿಮಗೆ ನೋಟ್ಸ್ ಸಿಗಲಿ ಅಂತಂದರೆ ಒಂದು ಬುಕ್ಕಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ತಾ ಹೋಗ್ಬೋದು. ಸೊ ವಿಡಿಯೋ ಕೇಳ್ತಾ ಪಾಸ್ ಮಾಡಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅನ್ನಿಸುತ್ತೆ ಆ ಪಾಯಿಂಟ್ಸ್ನ ಬರಿತಾ ಹೋಗಿ. ನಾನು ಹೇಳ್ತೀನಿ ತುಂಬ ಯೂಸ್ಫುಲ್ ಅನಿಸುತ್ತೆ. ನೀವು ಈ ಸೀರೀಸ್ ಕಂಪ್ಲೀಟ್ ಮಾಡಿ ಆದಮೇಲೆ ಪರ್ಸ್ನಲಾಗಿ ನೀವೇ ಮೆಸೇಜ್ ಮಾಡಿ ಹೇಳ್ತೀರಾ ಲೈಕ್ ತುಂಬ ಹೆಲ್ಪ್ಫುಲ್ ಅನ್ನಿಸ್ತು, ತುಂಬ ಸ್ಕೋರ್ ಬೂಸ್ಟರ್ ಆಗಿ ವರ್ಕ್ ಮಾಡ್ತು ನೀವು ವಿಡಿಯೋ ಅಂತ, ರೈಟ್? ಆ್ಯಂಡ್ ಇವಾಗ ಆಲ್ರೆಡಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ KPSC ಮೇನ್ಸ್ ಬರೆಯೋಕ್ಕೆ ಹೊರಟಿರೋಂಥ ಸ್ಟೂಡೆಂಟ್ಸ್ಗೆ ನಾನು ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಎಸ್ಸೆ ಟಾಪಿಕ್ಸ್, ಟ್ರೆಂಡ್ಸ್ ಎಲ್ಲ ವಿಡಿಯೋಸ್ ತೊಗೊಂಡು ಬಂದಿದ್ದೀನಿ. ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡ್ಬೋದು ನೀವು. ಸೊ ಚೆಕ್ ಮಾಡಿ ಯು ಕ್ಯಾನ್ ವಾಚ್ ದೋಸ್ ವಿಡಿಯೋಸ್ ಆಲ್ಸೋ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ಯಾರೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಇಯರಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಹೊರಟಿದ್ದೀರಾ, ಸೊ ದಿಸ್ ಈಸ್ ರೈಟ್ ಟೈಮ್ ಫಾರ್ ಯು ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಸೊ ಫಸ್ಟ್ ಮೇನ್ಸ್ ಪ್ರಿಪರೇಷನ್, ಮೇನ್ಸ್ ಟಾಪಿಕ್ ಎಲ್ಲ ಪ್ರಿಪೇರ್ ಆಗಿ ಆಮೇಲೆ ಪ್ರಿಲಿಮ್ಸ್ ಹತ್ರ ಬಂದಾಗ ಯು ಕ್ಯಾನ್ ಗೋ ಫಾರ್ ಪ್ರಿಲಿಮ್ ಸ್ಪೆಸಿಫಿಕ್ ರಿವಿಷನ್, ರೈಟ್? ಸೊ ಇಷ್ಟೆಲ್ಲ ಹೇಳ್ತಾ ಇವತ್ತಿನ ಸೆಷನ್ನ ನಾವು ಸ್ಟಾರ್ಟ್ ಮಾಡೋಣ. ಈ ಪರ್ಟಿಕ್ಯುಲರ್ ಸೆಷನಲ್ಲಿ ನಾವು ಲರ್ನಿಂಗ್ ಆಬ್ಜೆಕ್ಟಿವ್ನ ನೋಡೋದಾದರೆ ಫಂಡಮೆಂಟಲ್ಸ್ ಆಫ್ ಎಸ್ಸೆ ರೈಟಿಂಗ್. ಸೊ ಎಸ್ಸೆ ರೈಟಿಂಗ್ ಪ್ರಿಪ್ರೇಷನ್ ಹೇಗಾಗಬೇಕು, ವಾಟ್ ಈಸ್ ಎಸ್ಸೆ ರೈಟಿಂಗ್, ವಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್ ಅಲ್ವಾ? ಆ್ಯಂಡ್ ಅದ್ರ ಜೊತೆಗೆ ಒಂದು ಎಸ್ಸೆ ರೈಟಿಂಗ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಸ್ಟ್ರಕ್ಚರ್ ಔಟ್ ಮಾಡಬೇಕು. ಆ್ಯಂಡ್ ಕಂಪೆಲ್ಲಿಂಗ್ ಇಂಟ್ರಡಕ್ಷನ್ಸ್ ಹೇಗೆ ಬರಿಬೇಕು, ಆಮೇಲೆ ಥೀಸಿಸ್ ಸ್ಟೇಟ್ಮೆಂಟ್ ಬರಿಬೇಕಾ ಬೇಡ, ಬರೆದ್ರೆ ಹೇಗೆ ಬರಿಬೇಕು, ಅಥವಾ ಇಂಟ್ರಡಕ್ಷನ್ನಲ್ಲೇ ಎಷ್ಟು ವಿಧಗಳಿವೆ, ಯಾವುದು ಬೆಸ್ಟ್ ಸೂಟೇಬಲ್ ಆಗುತ್ತೆ, ಯಾವ್ದು ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಥಾಟ್ಸ್ನ ಲಾಜಿಕಲಿ ಸ್ಟ್ರಕ್ಚರಲ್ ವೇ ಆಗಿ ಹೇಗೆ ಆರ್ಗನೈಸ್ ಮಾಡ್ತಾ ಹೋಗಬೇಕು, ಜೊತೆಗೆ ಲ್ಯಾಂಗ್ವೇಜ್ನ ಹೇಗೆ, ಯಾವ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಎಸ್ಸೆ ರೈಟಿಂಗಿಗೆ. ಸೊ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಪರ್ಪಸ್ ಬಂದು ಯಾವುದೇ ಪರ್ಸನ್ ಆಗಿರಲಿ ಅವರಿಗೆ ಎಸ್ಸೆ ರೈಟಿಂಗ್ ಸ್ಕಿಲ್ನ ಕಲಿಸ್ಬೇಕು ಅನ್ನೋದೇ ನಮ್ಮ ಮೇನ್ ಪರ್ಪಸ್ ಆಗಿದೆ. ಸೊ ಈ ಸೀರೀಸ್ ನೀವು ಕಂಪ್ಲೀಟ್ ಮಾಡಿದ ಮೇಲೆ ಯಾವುದೇ ಟಾಪಿಕ್ ಕೊಟ್ಟರು ವಿತ್ ಲಿಮಿಟೆಡ್ ನಾಲೆಜ್ ಇದ್ರೂ ನೀವು ಚೆನ್ನಾಗಿ ಒಂದು ಸ್ಟ್ರಕ್ಚರ್ ಫಾಲೋ ಮಾಡಿ ಎಸ್ಸೆ ಬರೆದು ಯು ಹ್ಯಾವ್ ಟು ಫೆಚ್ ಮೋರ್ ಮಾರ್ಕ್ಸ್. ಆ ಥರ ನಿಮ್ಮನ್ನು ಇಕ್ವಿಪ್ ಮಾಡೋದು, ಸ್ಕಿಲ್ಫುಲ್ಲಾಗಿ ರೆಡಿ ಮಾಡೋದೇ ನಮ್ಮ ಪರ್ಪಸ್ ಆಗಿದೆ ಈ ಸೆಷನ್ಗಳಿಂದ. ಸೊ ಒನ್ ಥಿಂಗ್ ಏನಂದರೆ ಗೈಡೆನ್ಸ್ ನಮ್ಮ ಸೈಡಿಂದ ಇರುತ್ತೆ, ಪ್ರಾಕ್ಟೀಸ್ ನಿಮ್ಮ ಸೈಡಿಂದ ಬೇಕು. ಸೊ ಮ್ಯೂಚುವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕಲ್ವ. ನಾನು ಗೈಡ್ ಮಾಡ್ತಾ ಹೋಗ್ತೀನಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ, ಬಟ್ ಪ್ರಾಕ್ಟೀಸ್ ನಿಮ್ಮ ಸೈಡಿಂದ ಆಗಬೇಕು. ಸೊ ಎರಡೂ ಒಟ್ಟಿಗೆ ಒಂದು ಕರೆಕ್ಟ್ ವೇಯಲ್ಲಿ ಇದ್ದಾಗಲೇ ಮಾತ್ರ ನೀವು ಎಸ್ಸೆ ರೈಟಿಂಗಲ್ಲಿ ಎಕ್ಸೆಲ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಆಡಿಯನ್ಸಿಗೆ ಬಂದರೆ ನಾನು ಆಲ್ರೆಡಿ ಹೇಳಿದೆ, ಇಟ್ ಕ್ಯಾನ್ ಬಿ ಎನಿಬಡಿ ಹೂ ವಾಂಟ್ ಟು ಲರ್ನ್ ಎಸ್ಸೆ ರೈಟಿಂಗ್, ವೆದರ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಆರ್ ಅಕಾಡೆಮಿಕ್ ಸ್ಟೂಡೆಂಟ್, ಆರ್ ಯು ವಾಂಟ್ ಟು ಲರ್ನ್ ಆ್ಯಸ್ ಅ ಸ್ಕಿಲ್, ವಾಟ್ ಎವರ್ ಇಟ್ ಈಸ್, ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇದಾಗಿ ನೋಡೋದಾದರೆ ಇಂಪಾರ್ಟೆನ್ಸ್ ಆಫ್ ಎಸ್ಸೆ ರೈಟಿಂಗ್. ಎಸ್ಸೆ ರೈಟಿಂಗ್ ಇಂಪಾರ್ಟೆಂಟ್ ಅಂತ ಅನಿಸುತ್ತಾ? ಫಸ್ಟ್ ಆಫ್ ಆಲ್ ನಿಮಗೆ ಅನಿಸಿದರೆ ಯಾಕೆ ಇಂಪಾರ್ಟೆಂಟ್ ಅನಿಸುತ್ತೆ? ಕ್ಯಾನ್ ಯು ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಕ್ಕೆ ಪ್ರಬಂಧ ಲೇಖನ ಅಥವಾ ಎಸ್ಸೆ ರೈಟಿಂಗ್ ಇಂಪಾರ್ಟೆಂಟ್ ಅನಿಸುತ್ತೆ, ಮುಖ್ಯ ಅಂತ ಅನಿಸುತ್ತೆ ನಿಮಗೆ ಅಂತ. ಓಕೆ, ಇವಾಗ ನಾವು ನೋಡೋದಾದರೆ ಇವಾಗ ಸ್ಕಿಲ್ ಅಂತ ಪರ್ಸ್ಯೂ ಮಾಡೋರಿಗೆ ಎಸ್ಸೆ ರೈಟಿಂಗ್ ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಎನಲೈಟಿಕಲ್ ಸ್ಕಿಲ್ಸ್ ಡೆವಲಪ್ ಮಾಡುತ್ತೆ, ರೈಟ್? ಯಾವುದಾದ್ರು ಒಂದು ಟಾಪಿಕ್ ಕೊಟ್ಟರೆ
you will go to the nook and corner of that subject to understand it and write about it ಅಲ್ವಾ. ಸೊ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ, ಜೊತೆಗೆ ಅನಲಿಟಿಕಲ್ ಸ್ಕಿಲ್ಸ್ ಇಂಪ್ರೂವ್ ಮಾಡುತ್ತೆ ಒಂದನೇದು. ಎರಡನೇದು ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಕಮ್ಯುನಿಕೇಷನ್ ನೀಡ್ ನಾಟ್ ಬಿ ಆಲ್ವೇಸ್ ವರ್ಬಲ್ ಅಲ್ವಾ. ರಿಟರ್ನ್ ಕಮ್ಯುನಿಕೇಷನ್ ಇಸ್ ಆಲ್ಸೋ ರೈಟಿಂಗ್ ಇಸ್ ಆಲ್ಸೋ ಪಾರ್ಟ್ ಆಫ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮದು ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ. ಓಕೆ, ಆ್ಯಂಡ್ ಸೆಲ್ಫ್ ಎಕ್ಸ್ಪ್ರೆಷನ್ ಡೆವಲಪ್ ಆಗುತ್ತೆ. ಸೆಲ್ಫ್ ಎಕ್ಸ್ಪ್ರೆಷನ್ ಅಂದರೆ ನಮ್ಮ ಒಪಿನಿಯನ್ಸ್, ಥಾಟ್ಸ್, ನಾವೇನು ಥಿಂಕ್ ಮಾಡ್ತಾ ಇದ್ದೀವಿ ಅದನ್ನು ಮುಕ್ತವಾಗಿ ಹೇಳೋದಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ್ಯಸ್ ಅ ಸ್ಕಿಲ್ ಆಗಿ ಪರ್ಸ್ಯೂ ಮಾಡೋರಿಗೆ ದ ಇಂಪಾರ್ಟೆನ್ಸ್ ಆಫ್ ಎಸ್ಸೆ ರೈಟಿಂಗ್ ಇಸ್ ದಿಸ್ ಅಲ್ವಾ. ಅದೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗುವಂಥ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಆ್ಯಸ್ ಅ ಎಕ್ಸಾಮಿನರ್ ಅಥವಾ ಆ್ಯಸ್ ಅ ಸ್ಟೂಡೆಂಟ್ ಏನಂದರೆ ನಮ್ಮ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿನ ಕರೆಕ್ಟ್ ಮಾಡೋಕ್ಕೆ ಅಥವಾ ಅಸೆಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮೊದಲನೇದು ಎಸ್ಸೆ ರೈಟಿಂಗ್. ಅದ್ರ ಜೊತೆಗೆ ನಿಮ್ಮ ನಾಲೇಜ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್, ಒಂದು ಟಾಪಿಕ್ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ನಾಲೇಜ್ ಎಷ್ಟಿದೆ, ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಆ್ಯಂಡ್ ಎಷ್ಟು ಚೆನ್ನಾಗಿ ನೀವು ಇಂಟರ್ ಕನೆಕ್ಟೆಡ್ ಮಾಡಿ, ಅಂದರೆ ವಿದಿನ್ ಡಿಸಿಪ್ಲಿನ್ಸ್, ಬೇರೆ ಬೇರೆ ಡಿಸಿಪ್ಲಿನ್ಸ್ ಇದೆ ಅಲ್ಲ, ಅಂದರೆ ಸಬ್ಜೆಕ್ಟ್ಸ್ ಇದೆ ಅಲ್ವಾ. ಸೊ ಹೇಗೆ ನೀವು ಎಲ್ಲ ಇಂಟರ್ ಕನೆಕ್ಟೆಡ್ ಮಾಡಿ ನಾಲೇಜ್ ಗೇನ್ ಮಾಡ್ತಾ ಇದ್ದೀರಾ, ನಾಟ್ ಜಸ್ಟ್ ಬೈ ಹಾರ್ಟ್ ಆಗ್ತಾ ಇಲ್ಲ ಅಲ್ವಾ. ಸೊ ನಿಮ್ಮ ನಾಲೆಜ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇವ್ಯಾಲ್ಯೂಯೇಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ಮಲ್ಲಿ ಎಷ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇದೆ, ಆ್ಯಂಡ್ ಎಕ್ಸಾಮ್ ವಿಷಯಕ್ಕೆ ಪರ್ಟಿಕ್ಯುಲರ್ ಆಗಿ ಬಂದರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ಟೆಸ್ಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ, ರೈಟ್. ಅದಕ್ಕೆ ಎಸ್ಸೆ ಪೇಪರ್ ಇಟ್ಟಿದ್ದಾರೆ. ಜೊತೆಗೆ ನಿಮ್ಮನ್ನು ಬೇರೆ ಕ್ಯಾಂಡಿಡೇಟ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡೋ ಫ್ಯಾಕ್ಟರ್ ಅಂದರೆ ಎಸ್ಸೆ ರೈಟಿಂಗ್. ಓಕೆ, ಹೇಗಂತಂದರೆ ನಾನು ಆಲ್ರೆಡಿ ಇದನ್ನು ಲಾಸ್ಟ್ ವಿಡಿಯೋಸಲ್ಲಿ ಹೇಳಿದ್ದೀನಿ. ಇವಾಗ ಪರ್ಸನ್ ಎ, ಪರ್ಸನ್ ಬಿ ಇಬ್ಬರು ಎಕ್ಸಾಮ್ ಬರಿತಾ ಇದ್ದಾರೆ. ಸೊ ಇಬ್ಬರು ಎಕ್ಸಾಮ್ ಬರೆದ್ರೆ ಎಷ್ಟೇ ಚೆನ್ನಾಗಿ ಬರೆದ್ರು, ಸೊ ಆ್ಯಾವ್ರೇಜ್ ಮಾರ್ಕ್ಸ್ ಎಲ್ಲ GS ಪೇಪರ್ಗಿರೋ ಆ್ಯಾವ್ರೇಜ್ ಮಾರ್ಕ್ಸ್ ಇಬ್ಬರಿಗೂ ಹತ್ತತ್ರ 10-20 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ಸೇಮೇ ಇರುತ್ತೆ. ಬಟ್ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಬಂದು ಎಸ್ಸೆ ರೈಟಿಂಗ್, ಆ್ಯಂಡ್ ಇಫ್ ಎಕ್ಸಾಮಲ್ಲಿ ಆಪ್ಷನಲ್ ಇದ್ದರೆ ಆಪ್ಷನಲ್ ವಿಲ್ ಪ್ಲಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್. ಸೊ ಇಲ್ಲಿ ಈಗ ಪರ್ಸನ್ ಎ, ಪರ್ಸನ್ ಬಿ ಇಬ್ಬರೂ GS ಅಲ್ಲಿ ಪರ್ಫೆಕ್ಟಾಗಿ ಓದಿ ಎಲ್ಲ ಚೆನ್ನಾಗಿ ಬರೆದ್ರು, ಒನ್ ಪರ್ಸನ್ ಎಸ್ಸೆ ರೈಟಿಂಗ್ ಇಬ್ರಿಗೂ ನಾಲೆಜ್ ಇದೆ, ಇಬ್ರಿಗೂ ಸೇಮ್ ನಾಲೆಜ್ ಇದೆ, ಬಟ್ ಒನ್ ಪರ್ಸನ್ಗೆ ಹೇಗೆ ಸ್ಟ್ರಕ್ಚರ್ಡ್ ವೇ ಆಗಿ ನಾವು ಎಸ್ಸೆ ರೈಟಿಂಗ್ ಬರಿಬೇಕು, ನೆಕ್ಸ್ಟ್ ಏನು ಬರಿಬೇಕು, ಸೊ ಡಿಫ್ರೆಂಟ್ ಮೆಥಡಾಲಜಿ ಏನು ಯೂಸ್ ಮಾಡಬೇಕು ಎಲ್ಲ ನಾಲೆಜ್ ಇದೆ. ಇನ್ನೊಂದು ಪರ್ಸನ್ಗೆ ನಾಲೆಜ್ ಇದೆ, ಲೈಕ್ ಎಸ್ಸೆ ರೈಟಿಂಗ್ ಬರೆಯೋಕ್ಕೆ ಬರುತ್ತೆ, ಬಟ್ ಪ್ರಾಪರ್ ಸ್ಟ್ರಕ್ಚರ್ ಗೊತ್ತಿಲ್ಲ. ಸೊ ಯಾರು ಎಕ್ಸೆಲ್ ಆಗ್ತಾರೆ ನಿಮಗೆ ಪ್ರಕಾರ, ಯಾರು ಜಾಸ್ತಿ ಮಾರ್ಕ್ಸ್ ಬರುತ್ತೆ? ಸೊ ಆಬ್ವಿಯಸ್ಲಿ ಯಾರಿಗೆ ಕರೆಕ್ಟ್ ಫಾರ್ಮ್ ಆಫ್ ಸ್ಟ್ರಕ್ಚರಲ್ ಎಸ್ಸೆ ರೈಟಿಂಗ್ ಬರುತ್ತೆ, ಯಾರು ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಹಿ ವಿಲ್ ಬಿ ಸ್ಕೋರಿಂಗ್ ಮೋರ್ ಮಾರ್ಕ್ಸ್. ಓಕೆ, ಸೊ ಒಂದು ಕ್ಯಾಂಡಿಡೇಟ್ನ ಇನ್ನೊಂದು ಕ್ಯಾಂಡಿಡೇಟ್ಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೂ ಕೂಡ ಎಸ್ಸೆ ರೈಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದೇ ಅಕಾಡೆಮಿಕ್ಸ್ ಅಂತ ಬಂದರೆ ಆಬ್ವಿಯಸ್ಲಿ ನಾನು ಇಷ್ಟೊತ್ತು ಹೇಳಿರೋದೆಲ್ಲ ಸ್ಕಿಲ್ಸ್, ಕ್ರಿಟಿಕಲ್ ಥಿಂಕಿಂಗ್, ಕಮ್ಯುನಿಕೇಷನ್, ಕ್ರಿಯೇಟಿವಿಟಿ, ಎನಲಿಟಿಕಲ್ ಸ್ಕಿಲ್ಸ್ ಎಲ್ಲನೂ ಎನ್ಹ್ಯಾನ್ಸ್ ಆಗೋದ್ರ ಜೊತೆಗೆ ಸೆಲ್ಫ್ ಎಕ್ಸ್ಪ್ರೆಷನ್ ಅಂದರೆ ನಿಮ್ಮ ಒಪಿನಿಯನ್ಸ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದನ್ನು ಕೂಡ ಕಲಿಯಕ್ಕೆ ಸಿಗುತ್ತೆ ನಿಮಗೆ ವೆನ್ ಯು ಲರ್ನ್ ಎಸ್ಸೆ ರೈಟಿಂಗ್. ಸೊ ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಂಪಾರ್ಟೆನ್ಸ್ ಆಫ್ ಎಸ್ಸೆ ರೈಟಿಂಗ್ ಎಷ್ಟಿದೆ ಅಂತ ಹೇಳಿ, ನಾಟ್ ಜಸ್ಟ್ ಫಾರ್ ಎನಿ ಎಕ್ಸಾಮಿನೇಷನ್, ಇನ್ ಜನರಲ್ ಇನ್ ಲೈಫ್ ಆಲ್ಸೋ ಹೌ ದಿಸ್ ಹೆಲ್ಪ್ಸ್ ಅಂತ. ಇವಾಗ ಸ್ಪೆಷಲಿ ಫಾರ್ ಪೀಪಲ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಹೇಗೆ ನಾವು ಎಸ್ಸೆ ಪೇಪರ್ ಪ್ರಿಪೇರ್ ಆಗಬೇಕು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಬಿಕಾಸ್ ಒಂದು ಜಸ್ಟ್ ಕೊಟ್ಟಿದ್ದಾರೆ 2 ಎಸ್ಸೆ ಟಾಪಿಕ್ಸ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ನಿಮ್ಮ ಎಕ್ಸಾಮ್ ಸಿಲೆಬಸಲ್ಲಿ, ಬಟ್ 125 ಮಾರ್ಕ್ಸ್ ಈಚ್ ಇರುತ್ತೆ, ಅಷ್ಟು ಗೊತ್ತಿದೆ ನಮಗೆ. ಬಟ್ ಏನು ಎಸ್ಸೆ ಬರುತ್ತೆ, ಎನಿ ಪರ್ಟಿಕ್ಯುಲರ್ ಸಿಲೆಬಸ್ ಮೆನ್ಷನ್ ಮಾಡಿದಾರಾ? ನೋ. ಬಟ್ ನೀವು ಬೇರೆ ಸಬ್ಜೆಕ್ಟ್ಸ್ ಎಲ್ಲ ನೋಡಿದರೆ GS1, GS2 ಆ ಥರ ಸಬ್ಜೆಕ್ಟ್ ವೈಸ್ ನೋಡಿದರೆ, ಫಾರ್ ಜನರಲ್ ಪೇಪರ್ ಒಂದು ಸಿಲೆಬಸ್ ಆದರೂ ಮೆನ್ಷನ್ ಮಾಡಿದ್ದಾರೆ, ಲೈಕ್ ಇದು ಬರುತ್ತೆ ಅಂಡರ್ ದೀಸ್ ಮೆನಿ ಟಾಪಿಕ್ಸ್ ವಿಲ್ ಕಮ್ ಅಂತ. ಬಟ್ ಎಸ್ಸೆ ರೈಟಿಂಗಲ್ಲಿ ಆ ಥರ ಯಾವುದೇ ಪರ್ಟಿಕ್ಯುಲರ್ ಟಾಪಿಕ್ನ ಮೆನ್ಷನ್ ಮಾಡಿಲ್ಲ. ಸೊ ನಮಗೆ ಇವಾಗ ಒಂದು ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ಪ್ರಿಪ್ರೇಷನ್ ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ವಿ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಎವ್ರಿಥಿಂಗ್ ಅಂಡರ್ ದ ಸನ್, ಕರೆಕ್ಟ್. ಬಟ್ ಎಲ್ಲ ಓದಿ 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 ಎಲ್ಲ ನಾಲೆಜ್ ತೊಗೊಂಡು ಬರೆಯೋಕ್ಕೆ ಬಂದಿಲ್ಲ ಅಂದರೆ ಹೇಗೆ? ಎಸ್ಸೆ ರೈಟಿಂಗ್ ವಿಲ್ ಚೆಕ್ ಯುವರ್ ರೈಟಿಂಗ್ ಸ್ಕಿಲ್ಸ್ ಆಲ್ಸೋ ಅಲಾಂಗ್ ವಿತ್ ಯುವರ್ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಸೊ ಈ ಪರ್ಟಿಕ್ಯುಲರ್ ಎಸ್ಸೆ ರೈಟಿಂಗಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ತುಂಬ ಸ್ಟೂಡೆಂಟ್ಸಿಗೆ. ಆ್ಯಂಡ್ ಈ ಒಂದು ನೀವು ಅಬ್ಸರ್ವ್ ಮಾಡ್ಬೋದು, GS ಪೇಪರ್ ಯಾವುದೋ ಒಂದು ಪೇಪರ್ ತೊಗೊಂಡ್ರೆ GS 1, 2, 3, 4 ವಾಟ್ ಎವರ್,
ಸೊ ಪೇಪರ್ಗೆ ಮತ್ತು ಎಸ್ಸೆ ರೈಟಿಂಗ್ ಪೇಪರ್ಗೆ ಹತ್ತತ್ರ ಸೇಮ್ ಮಾರ್ಕ್ಸ್ ಇದೆ, 250 ಆ್ಯಸ್ ಆಫ್ ನೌ, ರೈಟ್? ಸೊ 250 ಮಾರ್ಕ್ಸ್ ಫಾರ್ ಈಚ್ ಪೇಪರ್ ಇದ್ರೂ ತುಂಬ ಜನ ಸ್ಟೂಡೆಂಟ್ಸ್ ಇಕ್ವಿವ್ಯಾಲೆಂಟ್ ಅಟೆನ್ಷನ್ ಕೊಡೋಲ್ಲ ಎರಡಕ್ಕೂ. ನಿಮ್ಮ ಫೋಕಸ್ ಜಾಸ್ತಿ ಜಿ ಎಸ್ ಕಡೆಗೆ ಇರುತ್ತೆ. ಬಟ್ ಎಸ್ಸೆ ರೈಟಿಂಗ್ ಇಸ್ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್, ಆ್ಯಸ್ ಐ ಟೋಲ್ಡ್ ಆಲ್ರೆಡಿ. ಸೊ ತುಂಬ ಜನ ಏನು ಮಾಡ್ತಾರೆ, ಜಿ ಎಸ್ ಪೇಪರ್ ಮೇಲೇ ಜಾಸ್ತಿ ಫೋಕಸ್ ಮಾಡಿ ಎಸ್ಸೆ ಪೇಪರ್ನ ನೆಗ್ಲೆಕ್ಟ್ ಮಾಡ್ತಾರೆ. ಈ ನ್ಯೂ ಕಮ್ಮರ್ಸಿಗೆ ಏನಾಗುತ್ತೆ ಅಂತಂದರೆ ಎಸ್ಸೆ ಪೇಪರ್ ಇಂಪಾರ್ಟೆನ್ಸ್ ಗೊತ್ತಿರಲ್ಲ, ಸೊ ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಈ ಆಲ್ರೆಡಿ ಫೀಲ್ಡಲ್ಲಿ ಇರುವಂಥ ಎಕ್ಸ್ಪರ್ಟ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ, ಓಲ್ಡ್ ಕ್ಯಾಂಡಿಡೇಟ್ಸ್, ಅವರಿಗೆ ಬಿಡು ನಾನು ಜಿ ಎಸ್ ಅಲ್ಲಿ ಓದಿ ಸ್ಟ್ರಾಂಗ್ ಇದ್ದೀನಲ್ವಾ, ಇನ್ನೇನು ಅದನ್ನೇ ಬರೆದ್ರಾಯ್ತು ಎಸ್ಸೆ ಅಲ್ಲಿ ಅಂತ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಬೋತ್ ನ್ಯೂಬೀಸ್ ಆ್ಯಂಡ್ ಈವನ್ ಎಕ್ಸ್ಪೀರಿಯನ್ಸ್ ಪೀಪಲ್ ವಿಲ್ ನೆಗ್ಲೆಕ್ಟ್ ದಿಸ್ ಪೇಪರ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಕೆಲವು ಸ್ಮಾರ್ಟ್ ಸ್ಟೂಡೆಂಟ್ಸ್ ಮಾತ್ರ ದೇ ವಿಲ್ ಪ್ರಿಪೇರ್ ಬೈ ಗಿವಿಂಗ್ ಈಕ್ವಿವೆಲೆಂಟ್ ಟೈಮ್ ಫಾರ್ ಬೋತ್ ಜಿ ಎಸ್ ಆ್ಯಂಡ್ ಎಸ್ಸೆ ಬೈ ಬ್ಯಾಲೆನ್ಸಿಂಗ್ ದೇರ್ ಟೈಮ್, ಅಲ್ವಾ? ಆಮೇಲೆ ಇನ್ನೊಂದು ನೆನ್ಪಿಟ್ಕೊಬೇಕೇನೆಂದರೆ, ಜಿ ಎಸ್ ಪೇಪರಲ್ಲಿರುವಂತಹ ನಾಲೆಡ್ಜ್ ಎಸ್ಸೆ ರೈಟಿಂಗಿಗೆ ತುಂಬ ನೆಸಸರಿ. ನೀವು ಸ್ಟೂಡೆಂಟ್ಸ್, ಅಕಾಡೆಮಿಕ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಸ್ಕೂಲ್ ಕಾಲೇಜ್ಗಳಲ್ಲಿ ಏನು ಓದ್ತಾ ಇರ್ತೀರ ಅದು ಎಸ್ಸೆ ರೈಟಿಂಗಿಗೆ ತುಂಬ ನೆಸಸರಿ. ಅಥವಾ ಇನ್ ಜನರಲ್ ಆಗಿ ಈ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಎನ್ವಿರಾನ್ಮೆಂಟ್, ಪಾಲಿಟಿ, ಎಕಾನಮಿ, ಸೊಸೈಟಿ, ಹಿಸ್ಟರಿ, ಲೈಕ್ ಎಕ್ಸೆಟ್ರಾ, ಲೈಕ್ ಇಷ್ಟೆಲ್ಲ ಸಬ್ಜೆಕ್ಟ್ಸ್ದು ನಾಲೆಜ್ ಇದ್ರೇ ಒಂದು ಎಸ್ಸೆ ರೈಟಿಂಗಲ್ಲಿ ವ್ಯಾಲ್ಯುಯೇಬಲ್ ಕಂಟೆಂಟ್ ನಿಮಗೆ ಬರೆಯೋಕ್ಕೆ ಸಾಧ್ಯ. ಬಟ್ ಡೂ ಯು ಥಿಂಕ್ ಇಟ್ ಈಸ್ ಓನ್ಲಿ ಸಫಿಷಿಯೆಂಟ್ ಟು ಹ್ಯಾವ್ ದ ನಾಲೆಜ್? ನೋ, ಇಟ್ ಈಸ್ ನಾಟ್ ಸಫಿಷಿಯೆಂಟ್. ಎಸ್ಸೆ ಪೇಪರಲ್ಲಿ ನೀವು ಸ್ಕೋರ್ ಮಾಡಬೇಕಂದ್ರೆ ಜಿ ಎಸ್ ಪೇಪರ್ ನಾಲೆಜ್ ನೆಸಸರಿ, ಬಟ್ ನಾಟ್ ಸಫಿಷಿಯೆಂಟ್. ಹೇಗೆ, ಯಾಕೆ ಅಂತ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆ್ಯಸ್ ಆಫ್ ನೌ ಈ ಎಸ್ಸೆ ಪೇಪರಲ್ಲಿ ಸ್ಕೋರ್ ಬೂಸ್ಟ್ ಮಾಡಬೇಕು ಅಂತಂದರೆ ಏನು ಟಿಪ್ಸ್ನ ಫಾಲೋ ಮಾಡಬೇಕು? ಸೊ ಆ್ಯಸ್ ಅ ರೆಗ್ಯುಲರ್ ಸ್ಟೂಡೆಂಟ್ ನೀವು ಏನು ಮಾಡಬೇಕು ಅಂತ, ಎಕ್ಸಾಮ್ ಹತ್ತಿರ ಬಂದಾಗ ಇದನ್ನೆಲ್ಲ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾರೆಲ್ಲ ಅಪ್ಕಮಿಂಗ್ ಎಕ್ಸಾಮ್ ಬರೆಯೋಕ್ಕೆ ಹೊರಟಿದ್ದೀರಾ ಅವರಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತಂದರೆ, ಫಸ್ಟ್ ಬಂದು ನಿಮ್ಮ ಜಿ ಎಸ್ ಟಾಪಿಕ್ಸ್ನ ಮಾಸ್ಟರ್ ಮಾಡಿ, ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಸ್ಕೊಳ್ಳಿ ಎಲ್ಲ ಟಾಪಿಕ್ ಮೇಲೆ. ಓಕೆ, ನಾಟ್ ಜಸ್ಟ್ ಬೈ ಹಾರ್ಟ್ ಹಾಕೋದು. ಒಂದು ಟಾಪಿಕ್ ಅಂತ ತೊಗೊಂಡ್ರೆ ಕ್ಲಿಯರ್ ಬ್ಯಾಕ್ಗ್ರೌಂಡಿಂದ ಹಿಡಿದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಮಾಡ್ಕೊಳ್ಳಿ. ಅದು ಒಂದನೇ ಟಿಪ್. ಎರಡನೇ ಟಿಪ್ಪು, ಡೈಲಿ ನ್ಯೂಸ್ ಪೇಪರ್ ಓದಿ. ನ್ಯೂಸ್ ಪೇಪರ್ ಓದೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ರೀಡಿಂಗ್ ಹ್ಯಾಬಿಟ್ ಡೆವಲಪ್ ಆಗುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಒನ್, ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಿಕಾಸ್ ಹೊಸ ವರ್ಡ್ಸ್ ಕಲಿತಾ ಹೋಗ್ತೀರಾ ನ್ಯೂಸ್ ಪೇಪರಿಂದ. ಓಕೆ, ಸೊ ಆಮೇಲೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಬಿಕಾಸ್ ಎಲ್ಲರೂ ಬೇರೆ ಬೇರೆ ಪರ್ಸ್ಪೆಕ್ಟಿವಿಂದ ಆರ್ಟಿಕಲ್ಸ್ ಬರೆದಿರ್ತಾರೆ, ಫಾರ್ ಇರುತ್ತೆ, ಅಗೇನ್ಸ್ಟ್ ಇರುತ್ತೆ. ಸೊ ಇಟ್ ವಿಲ್ ಎಕ್ಸ್ಪ್ಯಾಂಡ್ ಯುವರ್ ನಾಲೆಜ್ ಹೊರೈಸನ್, ಅಲ್ವಾ? ಸೊ ರೀಡಿಂಗ್ ನ್ಯೂಸ್ ಪೇಪರ್ ಇಸ್ ಸೆಕೆಂಡ್ ಥಿಂಗ್. ಥರ್ಡ್ ಒನ್, ಡೆವಲಪ್ ರೀಡಿಂಗ್ ಹಾಬಿ. ಬರೀ ನ್ಯೂಸ್ ಪೇಪರ್ ಅಥವಾ ಎಕ್ಸಾಮ್ ಸಿಲೆಬಸ್ನೇ ಓದೋದು ಅಲ್ಲದೇ ಜನ್ರಲ್ ಆಗೂ ನಾನ್ ಫಿಕ್ಷನಲ್ ಬುಕ್ಸ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಬುಕ್ಸ್ನ ಓದೋ ಹಾಬಿ ಡೆವಲಪ್ ಮಾಡ್ಕೊಳ್ಳಿ. ಬಿಕಾಸ್ ಪ್ರತಿಯೊಂದು ಪರ್ಸನ್ದು ಒಪಿನಿಯನ್ ಅಥವಾ ಪರ್ಸ್ಪೆಕ್ಟಿವ್ ಬೇರೆ ಬೇರೆ ಇರುತ್ತೆ. ಇವಾಗ ನಾನು ಥಿಂಕ್ ಮಾಡ್ತಾ ಇರೋ ಥರನೇ ನೀವು ಥಿಂಕ್ ಮಾಡಬೇಕು ಅಂತ ಏನಿಲ್ಲ. ಅದೊಂದು ಫೇಮಸ್ ಪಿಕ್ಚರ್ ಇದೆ, ಇಮೇಜ್ ಇದೆ, ನೋಡಿದ್ದೀರಾ? 6 ಅಂತ ಬರೆದಿರುತ್ತೆ. ಒಂದು ಪರ್ಸನ್ ಆಚೆ ಎಂಡಲ್ಲಿ ಇರ್ತಾರೆ, ಒಂದು ಪರ್ಸನ್ ಈಚೆ ಎಂಡಲ್ಲಿ ಇರ್ತಾರೆ. ಸೊ ಒಬ್ಬರಿಗೆ ಅದು 9 ಥರ ಕಾಣ್ತಾ ಇರುತ್ತೆ, ಒಬ್ಬರಿಗೆ 6 ಥರ ಕಾಣ್ತಾ ಇರುತ್ತೆ. ಸೊ ಇಟ್ ಈಸ್ ಆಲ್ ಅ ಗೇಮ್ ಆಫ್ ಪರ್ಸ್ಪೆಕ್ಟಿವ್ಸ್, ಅಲ್ವಾ? ಹಾಗೇ ನಿಮ್ಮ ರೀಡಿಂಗ್ ಹಾಬಿ ಡೆವಲಪ್ ಮಾಡಿದರೆ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೋಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ಓಕೆ, ಸೊ ಆವಾಗ ನಿಮ್ಮ ಎಸ್ಸೆ ರೈಟಿಂಗ್ ಮೊನೋಟನಸ್ ಅಥವಾ ಒನ್ ಡೈರೆಕ್ಷನಲ್ ಆಗಿರಲ್ಲ, ಮಲ್ಟಿ ಡೈರೆಕ್ಷನಲ್ ಆಗುತ್ತೆ. ಆಯಿತು, ನೆಕ್ಸ್ಟ್ ಟಿಪ್ ಏನಂತಂದರೆ, ಏನೇನು PYQs ಎಲ್ಲ ಚೆಕ್ ಮಾಡಿ, ಮೇಜರ್ ಎಸ್ಸೆ ಟಾಪಿಕ್ಸ್ ಏನೇನು ಬಂದಿದೆ, ಥೀಮ್ಸ್ ಏನೇನು ರಿಪೀಟೆಡ್ ಥೀಮ್ಸ್ ಇದೆ, ಎಲ್ಲದ್ರ ಮೇಲೆ ಒಂದು ಡ್ರಾಫ್ಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಇವಾಗ ಬ್ರಾಡ್ ಅಂದರೆ ಎಜುಕೇಷನ್, ವುಮೆನ್ ಎಂಪವರ್ಮೆಂಟ್, ಸೊ ಈ ಥರ ಟಾಪಿಕ್ಗಳ ಮೇಲೆ ಒಂದು ಬ್ರಾಡ್ ಡ್ರಾಫ್ಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ನೀವು ಸೊ ನೆಕ್ಸ್ಟ್ ವ್ಯಾಲ್ಯೂ ಎಡಿಷನ್ ಮಾಡ್ತಾ ಹೋಗೋದು, ಇಟ್ ವಿಲ್ ಬಿ ಯೂಸ್ಫುಲ್. ಮತ್ತು ಲಾಸ್ಟ್ ಒಂದು ಬಂದು ಪ್ರಾಕ್ಟೀಸಿಂಗ್ ರೈಟಿಂಗ್. ಸೊ ನಾನು ಅದೇ ಹೇಳಿದೆ, ನಿಮಗೆ ನಾಲೆಜ್ ಇದ್ದರೆ ಸಾಕಾಗಲ್ಲ. ಬರೆಯೋ ಸ್ಟ್ರಕ್ಚರ್ಡ್ ವೇ ಆಗಿ, ಲಾಜಿಕಲ್ ಆಗಿ, ಕೊಟ್ಟಿರುವಂಥ ಟೈಮ್ ಲಿಮಿಟಲ್ಲಿ ಆ್ಯಂಡ್ ವರ್ಡ್ ಲಿಮಿಟಲ್ಲಿ ಬರೆಯುವಂಥ ಕೆಪಾಸಿಟಿ ನಿಮ್ಮ ಹತ್ರ ಡೆವಲಪ್ ಆಗಬೇಕು. ಸೊ ಅದು ಡೆವಲಪ್ ಆಗಬೇಕಂದ್ರೆ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ವಿ ಆಲ್ ನೋ ದ್ಯಾಟ್, ರೈಟ್? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದ್ರ ಜೊತೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ, ಪ್ಲ್ಯಾನ್ ಆ್ಯಂಡ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಯು ಹ್ಯಾವ್ ಟು ಪ್ಲ್ಯಾನ್, ಹೇಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಆ್ಯಂಡ್ ದೆನ್ ಸ್ಟಾರ್ಟ್ ಯುವರ್ ಪ್ರಾಕ್ಟೀಸ್ ಆಲ್ಸೋ.
So hope these tips will be helpful for people who want to learn essay writing from the scratch, or people preparing for any competitive examination. ನೆಕ್ಸ್ಟ್ ನಾವು ಬಂದು ಎಸ್ಸೆ ಅಂತ ನೋಡಿದಾಗ ಏನೇನು ಕಂಪೊನೆಂಟ್ಸ್ ಇರುತ್ತೆ ಎಸ್ಸೆಯಲ್ಲಿ, ರೈಟ್? ಸೊ ಕಾಂಪೊನೆಂಟ್ಸ್ ಆಫ್ ಎಸ್ಸೆ ರೈಟಿಂಗಲ್ಲಿ ಫಸ್ಟ್ ಒನ್ ಬಂದು ಇಂಟ್ರಡಕ್ಷನ್. ಓಕೆ, ಸೊ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಅಂದರೆ ಪರಿಚಯ ಮಾಡಬೇಕಲ್ವಾ ಆ ಟಾಪಿಕ್ ಬಗ್ಗೆ, ರೈಟ್? ಸೊ ಇಂಟ್ರಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಮೇನ್ ಬಾಡಿ. ಮೇನ್ ಬಾಡಿಯಲ್ಲಿ ನೀವು ಇಂಟ್ರಡಕ್ಷನಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿರ್ತೀರ ಅದನ್ನ ಎಲಾಬ್ರೇಟ್ ಮಾಡ್ತಾ ಹೋಗ್ತೀರಾ, ಎಲಾಬ್ರೇಟಿವ್ ಡಿಸ್ಕಷನ್ ಮಾಡ್ತಾ ಹೋಗ್ತೀರಾ ಮೇನ್ ಬಾಡಿಯಲ್ಲಿ. ಆ್ಯಂಡ್ ನೀವು ತಗೊಂಡಿರುವಂಥ ಸ್ಟ್ಯಾಂಡ್ ಅಥವಾ ನಿಮ್ಮ ಕ್ಲೇಮ್ ನಿಮ್ಮ ಒಪಿನಿಯನ್ನ ನೀವು ಕನ್ಕ್ಲೂಡ್ ಮಾಡ್ತೀರಾ ಇನ್ ಕನ್ಕ್ಲೂಷನ್. ಸೊ ಇಟ್ ಶುಡ್ ಫಾಲೋ IMC ಫಾರ್ಮ್ಯಾಟ್. IMC ಇನ್ ದ ಸೆನ್ಸ್ essay should start with introduction, then flow to the main body, then end with the conclusion. ಓಕೆ, ಆ್ಯಂಡ್ ಇವಾಗ ಇಂಟ್ರೊಡಕ್ಷನಲ್ಲೂ ಬೇರೆ ಬೇರೆ ಥರ ಇಂಟ್ರೊಡಕ್ಷನ್ ನಾವು ಬರಿಬೋದು. ಮೇನ್ ಬಾಡಿಯಲ್ಲೂ ಡಿಫ್ರೆಂಟ್ ಕಂಪೊನೆಂಟ್ಸ್ ಇರುತ್ತೆ. ಸೊ ಕನ್ಕ್ಲೂಷನ್ನು ಡಿಫ್ರೆಂಟ್ ಟೈಪ್ಸ್ ಬರಿಬೋದು. ಅದನ್ನೇ ನಾವು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಒಂದೊಂದೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಲ್ಲನೂ ಕೇಳ್ಕೊಂಡು ಅರ್ಥ ಮಾಡಿಕೊಂಡು ನಿಮಗೆ ಯಾವುದು ಬೆಸ್ಟ್ ಸೂಟಬಲ್ ಆಗುತ್ತೆ, ಯು ಹ್ಯಾವ್ ಟು ಚೂಸ್ ದ್ಯಾಟ್ ಆ್ಯಂಡ್ ಸ್ಟಿಕ್ ಟು ದ್ಯಾಟ್, ರೈಟ್? ಸೇಯಿಂಗ್ ಆಲ್ ದಿಸ್, ನೆಕ್ಸ್ಟ್ ನೋಡೋಣ. ಇವಾಗ ಮೇನ್ ಬಿಗ್ ಕ್ವೆಶನ್ ಅಂದರೆ ಹೌ ಟು ರೈಟ್ ಇಂಟ್ರಡಕ್ಷನ್. ನಾನು ಹೇಳಿದೆ ಇಂಟ್ರಡಕ್ಷನ್, ಮೇನ್ ಬಾಡಿ, ಕನ್ಕ್ಲೂಷನ್ ಈ ಫಾರ್ಮ್ಯಾಟಲ್ಲಿ ಇರಬೇಕು ಯಾವುದೇ ಎಸ್ಸೆ ಅಂತ. ಇವಾಗ ಕ್ವೆಶನ್ ಮಾರ್ಕ್ ಬರುತ್ತೆ, ಹೆಂಗೆ ಪ್ರಿಪೇರ್ ಆಗೋದು ಎಸ್ಸೆಗೆ, ಐ ಮೀನ್ ಇಂಟ್ರಡಕ್ಷನ್ನಿಗೆ, ರೈಟ್? ಸೊ ಹೆಂಗೆ ಇಂಟ್ರಡಕ್ಷನ್ ಬರಿಬೇಕು ಅನ್ನೋದನ್ನು ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ನಾವು. ಇಂಟ್ರಡಕ್ಷನ್ ಬಂದು ಓಪನಿಂಗ್ ಸೀನ್ ಆಫ್ ಅ ಮೂವಿ ಥರ, ರೈಟ್? ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಮೂವಿಯಲ್ಲಿ, ಇನ್ ದ ಸೆನ್ಸ್ ಏನು ಎಸ್ಸೆ ರೈಟಿಂಗಲ್ಲಿ ಮುಂದೆ ಬರಿತೀರಾ ಅನ್ನೋದಕ್ಕೆ ಒಂದು ಸ್ನೀಕ್ ಪೀಕ್ ಕೊಡುತ್ತೆ, ಇಂಟ್ರೊಡಕ್ಷನ್ ಕೊಡುತ್ತೆ. ಸೊ ಒಂದು ಸ್ಟ್ರಾಂಗ್ ಇಂಟ್ರೊಡಕ್ಷನ್ ಹೇಗಿರಬೇಕು ಅಂತಂದರೆ ಅದೊಂದು ಇಟ್ ಶುಡ್ ಸ್ಟಾರ್ಟ್ ಸ್ಟ್ರಾಂಗ್. ಓಕೆ, ಒಂದು ಸ್ಟ್ರಾಂಗ್ ಪಾಯಿಂಟಿಂದ ಸ್ಟಾರ್ಟ್ ಆಗಬೇಕು. ಜೊತೆಗೆ ಏನು ಬರುತ್ತೆ ನೆಕ್ಸ್ಟ್ ಎಸ್ಸೆಯಲ್ಲಿ, ವಾಟ್ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಎಸ್ಸೆ ಅನ್ನೋದನ್ನು ಬ್ರೀಫಾಗಿ ಐಡಿಯಾ ಕೊಡಬೇಕು. ಜೊತೆಗೆ ನಿಮ್ಮ ಆಡಿಯನ್ಸ್ ಅಂದರೆ ನೋಡೋರಿಗೆ ಆಡಿಯನ್ಸ್, ಓದೋರಿಗೆ ದ ಎಕ್ಸಾಮಿನರ್ ವಿಲ್ ರೀಡ್ ಯುವರ್ ಸ್ಕ್ರಿಪ್ಟ್ ಅಲ್ವಾ, ಅಥವಾ ದ ರೀಡರ್, ಅವರಿಗೆ ಕ್ಯೂರಿಯೋಸಿಟಿ ಆ್ಯಂಡ್ ಅರ್ಜೆನ್ಸಿ ಡೆವಲಪ್ ಮಾಡುವಂತಹ ಸ್ಟೇಟ್ಮೆಂಟ್ ಆಗಿರಬೇಕು. ಸೊ ಸಚ್ ಅ ಇಂಟ್ರೊಡಕ್ಷನ್ ಯು ಹ್ಯಾವ್ ಟು ರೈಟ್. ಅವರು ಓದೋದು ಬೇಡ ಅಂದ್ಕೊಂಡ್ರೂ ಮೈಂಡ್ ಹೇಳಬೇಕು, ಇಲ್ಲ ಇಲ್ಲ ಏನಿದೆ ನೋಡು ಅಂತ. ಸಚ್ ಅ ಅರ್ಜೆನ್ಸಿ ಆ್ಯಂಡ್ ಕ್ಯೂರಿಯಾಸಿಟಿ ನೀವು ಆ ರೀಡರಲ್ಲಿ ಡೆವಲಪ್ ಮಾಡುವಂತಹ ಕಂಪೆಲ್ಲಿಂಗ್ ಇಂಟ್ರೊಡಕ್ಷನ್ನ ನೀವು ಬರಿಬೇಕಾಗುತ್ತೆ. ಸೊ ಬೆಸ್ಟ್ ಇಂಟ್ರೊಡಕ್ಷನ್ ಇದ್ದರೆ ಬೆಸ್ಟ್ ಮೂವಿ ಇರುತ್ತೆ, ರೈಟ್? ಸೊ ಎಕ್ಸಾಮಲ್ಲಿ ಒಂದು ಎಫೆಕ್ಟಿವ್ ಇಂಟ್ರೊಡಕ್ಷನ್ ಬರಿಬೇಕಂದ್ರೆ ಅದು ಬಂದು 120 to 150 ವರ್ಡ್ಸ್ ಇಂಟ್ರೊಡಕ್ಷನ್ ಆಗಿರಬೇಕು. ಜೊತೆಗೆ 3 ಬೇಸಿಕ್ ಕಂಡೀಷನ್ಸ್ನ ಮೀಟ್ ಆಗಬೇಕು. ಫಸ್ಟ್ ಒನ್ ಏನು, ನಾನು ಆಲ್ರೆಡಿ ಹೇಳಿದೆ, ಇಟ್ ಶುಡ್ ಜನ್ರೇಟ್ ಇಂಟ್ರೆಸ್ಟ್ ಇನ್ ದ ರೀಡರ್ ಯಾರು ಓದ್ತಾ ಇರ್ತಾರೆ ಅವರಲ್ಲಿ ಕ್ಯೂರಿಯಾಸಿಟಿ, ಆಸಕ್ತಿನ ಕ್ರಿಯೇಟ್ ಮಾಡಬೇಕು. ಎರಡನೇದು, ಇಟ್ ಶುಡ್ ಬಿ ರಿಲೆವೆಂಟ್ ಟು ಕ್ವೆಶನ್ನಿಗೆ ರಿಲೇಟೆಡ್ ಆಗಿರಬೇಕು, ರಿಲೆವೆಂಟ್ ಆಗಿರಬೇಕು. ಸುಮ್ಮನೆ ಕ್ಯೂರಿಯಾಸಿಟಿ ಬೆಳೆಸ್ಬೇಕಂತ ಇರ್ರಿಲೆವೆಂಟ್ ನಾವು ಇಂಟ್ರೊಡಕ್ಷನ್ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಕೇಳಿರುವಂಥ ಕ್ವೆಶನ್ನಿಗೆ, ಕೇಳಿರುವಂಥ ಪ್ರಶ್ನೆಗೆ ಕರೆಕ್ಟಾಗಿ ಸೂಟಬಲ್ ಆಗುವಂತಹ ಇಂಟ್ರೋ ಆಗಿರಬೇಕು. ಜೊತೆಗೆ ಕನ್ಸೈಸ್ ಆಗಿರಬೇಕು. ಕನ್ಸೈಸ್ ಇನ್ ದ ಸೆನ್ಸ್ ಶಾರ್ಟ್ ಆ್ಯಂಡ್ ಸ್ವೀಟ್ ಥರ, ಕೊಟ್ಟಿರೋಂಥ ವರ್ಡ್ ಲಿಮಿಟ್ ಒಳಗಡೆನೇ ಇರಬೇಕು. ನೀವು ದೊಡ್ಡ ಇಂಟ್ರೊಡಕ್ಷನ್ನೇ ಮೂವಿ ಥರ ಬರಿಬಾರ್ದು, ರೈಟ್? It should not be like long paragraph. Instead, small, short, sweet, concise ಆಗಿರುವಂತಹ ಸ್ಟ್ರಾಂಗ್ ಇಂಟ್ರೊಡಕ್ಷನ್ ಬರಿಬೇಕಾಗುತ್ತೆ. Now, the question is, how do we meet these conditions and make the essay impactful? ಸೊ ಇವಾಗ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಮ್ಮಲ್ಲಿ ಮೂಡುವಂಥ ಪ್ರಶ್ನೆ ಏನಂದರೆ, ಹೇಗೆ ಈ ಥರ ಇಂಪ್ಯಾಕ್ಟ್ಫುಲ್ ಇಂಟ್ರೊಡಕ್ಷನ್ ಬರಿಬೇಕು ಎಸ್ಸೆಗೆ ಅಂತ, ರೈಟ್? ನೋಡೋಣ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ತುಂಬ ಮೆಥಡ್ಸ್ ಇದೆ. ಓಕೆ, ಬೇರೆ ಬೇರೆ ರೈಟರ್ಸ್ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ತಾರೆ. ನಾನು ಟಾಪ್ ಮೆಥಡ್ಸ್ನ ಪಿಕ್ ಮಾಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಯಾವ್ದು ಸೂಟಬಲ್ ಆಗುತ್ತೆ, ಯು ಕ್ಯಾನ್ ಲರ್ನ್ ದ್ಯಾಟ್. ಓಕೆ, ಫಸ್ಟ್ ಒನ್ ಬಂದು ಟೆಲ್ ಅ ಸ್ಟೋರಿ. ಯಾಕೆ ಅಂತ ಹೇಳಿದರೆ, ಒಂದು ಫಂಡಮೆಂಟಲ್ ಸೈಕಾಲಜಿಕಲ್ ಪ್ರಿನ್ಸಿಪಲ್ಗೆ ನೋಡಿದರೆ ನಾವು ಹ್ಯೂಮನ್ಸ್ ಯಾರೇ ಮನುಷ್ಯರಾಗಿರಲಿ ಕತೆ ಕೇಳೋದು ಅಂದರೆ ತುಂಬ ಫ್ಯಾಸಿನೇಟಿಂಗ್ ಥಿಂಗ್, ಇಂಟ್ರೆಸ್ಟಿಂಗ್ ಥಿಂಗ್ ಅಲ್ವಾ. ನೀವು ಯಾರಿಗಾದ್ರೂ ಹೋಗಿ ಹಿಸ್ಟರಿನ ಎಕ್ಸಾಂಪಲಾಗಿ ನಾವೇ ತೊಗೊಂಡ್ರೆ, ಹಿಸ್ಟರಿ ಬುಕ್ಕಲ್ಲಿ ಓದೋದಕ್ಕೂ ಅದೇ ಫಿಲಮಲ್ಲಿ ಸ್ಟೋರಿ ರೂಪದಲ್ಲಿ ನೋಡಿ ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಯಾವುದು ಜಾಸ್ತಿ ನೆನಪಿರುತ್ತೆ?
ಆಬ್ವಿಯಸ್ಲಿ ಮೂವಿಯಲ್ಲಿ ನೋಡಿರುವಂತಹ ಸೀನ್ಗಳು ನೆನಪಿರುತ್ತೆ ಅಲ್ವಾ? ರೀಸೆಂಟಾಗಿ ಚವ ಮೂವಿ ಬಂತು, ಅದ್ರ ಬಗ್ಗೆ ನೀವು ಬುಕ್ ಕೊಟ್ಟು ಓದಿ ಅಂತ ಹೇಳಿದರೆ ಎಷ್ಟು ಜನಕ್ಕೆ ನೆನಪಿರುತ್ತೆ ಡೀಟೇಲ್ಸ್. ಬಟ್ ಮೂವಿ ನೋಡಿದ್ದು ಇಂಪ್ಯಾಕ್ಟ್ ಬೀರಿರುತ್ತಲ್ವ, ಅದರಿಂದ ಎಷ್ಟು ವಿಜುವಲ್ ಎಫೆಕ್ಟ್ಸಿಂದ ಅಥವಾ ಆಡಿಯೋ ಎಫೆಕ್ಟ್ಸಿಂದ ಎಷ್ಟು ನೆನಪಿರುತ್ತೆ, ರೈಟ್? ಸೊ ಹಾಗೆಯೇ ಓದೋದ್ರಲ್ಲಿ ನಮಗೆ ಎಸ್ಸೇನ ವಿ ಕಾಂಟ್ ಲಿಸನ್ ಆರ್ ಸಿ ಆರ್ ಎನಿಥಿಂಗ್, ಬಟ್ ಇಲ್ಲಿ ವಾಟ್ ಐ ಮೆಂಟ್ ವಾಸ್ ಟೆಲ್ ಅ ಸ್ಟೋರಿ ಅಂತ ಹೇಳಿದರೆ, ಒಂದು ನಾರ್ಮಲ್ ಆಗಿ ನೀವೊಂದು ಏನೋ ಸ್ಟೇಟ್ಮೆಂಟ್ ಹೇಳೋದಕ್ಕೂ ಅದನ್ನು ಸ್ಟೋರಿಯಾಗಿ ಹೇಳೋದಕ್ಕೂ ಇಟ್ ಕ್ರಿಯೇಟ್ಸ್ ಮೋರ್ ಇಂಟ್ರೆಸ್ಟ್ ಆ್ಯಂಡ್ ಕ್ಯೂರಿಯಾಸಿಟಿ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ವೇ ಟು ಸ್ಟಾರ್ಟ್ ದ ಇಂಟ್ರಡಕ್ಷನ್ ಇಸ್ ಟೆಲ್ ಅ ಸ್ಟೋರಿ. ನೀವೊಂದು ಯಾವುದೇ ಒಂದು ಟಾಪಿಕ್ ಕೊಟ್ಟಾಗ ನೀವು ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿ, ಆಮೇಲೆ ಒಂದು ಫಿಕ್ಷನ್ ನೇಮ್ಸ್ ಕೊಡಿ ಅದಕ್ಕೆ, ಓಕೆ? ಆ್ಯಂಡ್ ಒಂದು ರಿಲೆವೆಂಟ್ ನರೇಟಿವ್ನ ಕ್ರಿಯೇಟ್ ಮಾಡಿ, ಲೈಕ್ ಇಟ್ ಶುಡ್ ಬಿ ವೆರಿ ರಿಲೆವೆಂಟ್ ಟು ದ ಕ್ವೆಶನ್. ಫಾರ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ, ಇವಾಗ ಒಂದು ಹೆಲ್ತ್ ಕೇರ್ ರಿಫಾರ್ಮ್ ಇನ್ ಇಂಡಿಯಾ ಟಾಪಿಕ್ ಮೇಲೆ ಎಸ್ಸೆ ರೇಟಿಂಗ್ ಕೇಳಿದ್ದಾರೆ ಅಂತ ತಿಳ್ಕೊಳ್ಳಿ ಕ್ವೆಶನ್ನ. ಸೊ ನೀವೇನು ಮಾಡ್ಬೋದು ಅಂತಂದರೆ, ಒಂದು ರೂರಲ್ ಇಂಡಿಯಲ್ಲಿ ವಾಸವಾಗಿರುವಂಥ ಒಂದು ಫಿಕ್ಷಿಯಸ್ ಕ್ಯಾರೆಕ್ಟರ್ನ ನೀವು ಕ್ರಿಯೇಟ್ ಮಾಡಿ. XYZ ನೇಮ್ ಇರುತ್ತೆ, ಅವರೊಂದು ರೂರಲ್ ವಿಲೇಜಲ್ಲಿ ಇರ್ತಾರೆ, ಅವರಿಗೆ ಏನೋ ಹುಷಾರು ತಪ್ಪಿಡುತ್ತೆ ಅವರಿಗೆ. ಸೊ ಅಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸರಿಯಾಗಿರೋದಿಲ್ಲ, ಇದ್ರೂ ಹಾಸ್ಪಿಟಲ್ ಪ್ರೈಮರಿ ಹೆಲ್ತ್ ಕೇರ್ ಇದ್ರೂ ಡಾಕ್ಟರ್ಸ್ ಇರಲ್ಲ, ವಾರಕ್ಕೊಂದ್ಸರಿ 2 ವಾರಕ್ಕೊಂದ್ಸರಿ ಬರ್ತಾ ಇರ್ತಾರೆ, ಇದ್ದಿರುವಂಥ ನರ್ಸ್ ಆನ್ ಡ್ಯೂಟಿ ಇರಲ್ಲ ಯಾವಾಗೂ, ರೈಟ್? ಸೊ ಈ ಥರ ಅಲ್ಲಿ ಹೆಲ್ತ್ ಕೇರ್ ನೆಗ್ಲೆಕ್ಟ್ ಆಗಿರುತ್ತೆ. ಆಮೇಲೆ ಅವರು ಅದಕ್ಕೇ ಹತ್ತಿರ ಇರುವಂಥ ಒಂದು ಯಾವುದೋ ಡಿಸ್ಟಿಕ್ ಪ್ಲೇಸ್ ಅಥವಾ ತಾಲೂಕು ಪ್ಲೇಸಿಗೆ ಹೋಗ್ತಾರೆ, ಪ್ರೈವೇಟ್ ಕ್ಲಿನಿಕ್ ತೋರ್ಸೋಕ್ಕೆ ಹೋಗ್ತಾರೆ. ಪ್ರೈವೇಟ್ ಕ್ಲಿನಿಕ್ ಅವರು ಇವರಿಗೆ ಮಿಸ್ಗೈಡ್ ಮಾಡಿ ಒಂದು 26 ಎಕ್ಸ್ರೇ ತೆಗಿಸ್ಬೇಕು, ಅದನ್ನು ಟೆಸ್ಟ್ ಮಾಡಿಸ್ಬೇಕು, ಇದನ್ನು ಟೆಸ್ಟ್ ಮಾಡಿಸ್ಬೇಕು ಅಂತ ಬರೆದು ಕೊಟ್ಟಿರ್ತಾರೆ. ಅದಾದಮೇಲೆ ಅಲ್ಲಿ ಅವ್ರು ಬರ್ಕೊಟ್ಟಿರುವಂಥ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಅವರು ಮೆಡಿಕಲ್ ಸ್ಟೋರಿಗೆ ಹೋಗ್ತಾರೆ, ತೊಗೊಂಡು ಕೊಡೋಕ್ಕೆ ಹೋದರೆ ಹೆವಿ ಚಾರ್ಜ್ ಮಾಡ್ತಾರೆ ಟು ಗಿವ್ ದ್ಯಾಟ್ ಮೆಡಿಸಿನ್. ಸೊ ಈ ಥರ ಒಂದು ಹೇಗೆ ವಾಟ್ ಆರ್ ದ ಪ್ರಾಬ್ಲಮ್ಸ್ ಇಲ್ಲಿ ನೋಡಿ, ನಮಗೆ ಈ ಸ್ಟೋರಿಯಿಂದ ಒಂದು ಏನು ಕಾಂಟೆಕ್ಟ್ ಸೆಟ್ ಆಯಿತು ಎಕ್ಸಾಮಿನರ್ ಮೈಂಡಲ್ಲಿ. ಓಕೆ, ದಿಸ್ ಪರ್ಸನ್ ಈಸ್ ಟಾಕಿಂಗ್ ಅಬೌಟ್ ಪ್ರಾಬ್ಲಮ್ಸ್ ಆಫ್ ಹೆಲ್ತ್ ಕೇರ್ ಇನ್ ಇಂಡಿಯಾ ಆ್ಯಂಡ್ ಇದರಿಂದ ಅವರು ಮುಂದೆ ರಿಫಾರ್ಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಅನ್ನೋ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಅವ್ರಿಗೆ ಕೊಡುತ್ತೆ, ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡುತ್ತೆ ಅಲ್ವಾ? ಆಮೇಲೆ ಇಟ್ ಕ್ರಿಯೇಟ್ಸ್ ಇಂಟ್ರೆಸ್ಟ್ ಆಲ್ಸೋ. ಮುಂದೆ ಏನಾಗುತ್ತೆ ಅನ್ನೋ ಇಂಟ್ರೆಸ್ಟ್ ಕೂಡ ಬೆಳೀತಾ ಹೋಗುತ್ತೆ. ಸೊ ಅದಕ್ಕೇ ಟೆಲ್ಲಿಂಗ್ ಅ ಸ್ಟೋರಿ ಈಸ್ ಅ ಫಸ್ಟ್ ಥಿಂಗ್, ಓಕೆ? ಬಟ್ ನೆನ್ಪಿಟ್ಕೊಳ್ಳಿ, ಎಲ್ಲ ಕ್ವಶನಿಗೂ ಸ್ಟೋರಿ ರೈಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲ. ಯಾವೆಲ್ಲ ಟಾಪಿಕ್ ಓದಿದಾಗ ನಿಮಗೆ ಒಂದು ಸ್ಟೋರಿ ರೈಟಿಂಗ್ ಇಂದ ಇಂಟ್ರಡಕ್ಷನ್ ಕೊಟ್ಟರೆ ಇಂಪ್ಯಾಕ್ಟ್ಫುಲ್ ಅನಿಸುತ್ತೆ, ಓನ್ಲಿ ಫಾರ್ ಸಚ್ ಕ್ವೆಶನ್ಸ್ ಯು ಕ್ಯಾನ್ ಯೂಸ್ ದಿಸ್ ಒನ್. ಬಟ್ ಆಲ್ವೇಸ್ ರಿಮೆಂಬರ್, ನಿಮ್ಗೆ ಕೊಟ್ಟಿರುವಂಥ ಕ್ವೆಶನ್ನಿಗೆ ನೀವು ಬರಿತಾ ಇರುವಂತಹ ಇಂಟ್ರೋ ಸ್ಟೋರಿ ಮ್ಯಾಚ್ ಆಗಬೇಕು. ಇಟ್ ಶುಡ್ ಬಿ ರಿಲೆವೆಂಟ್. ಆ್ಯಂಡ್ ಫ್ಯೂ ಮೋರ್ ಥಿಂಗ್ಸ್ ಟು ರಿಮೆಂಬರ್ ಇಸ್, ನಿಮ್ಮ ಸ್ಟೋರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು ಆ್ಯಂಡ್ ರಿಲೆವೆಂಟ್ ಆಗಿರಬೇಕು, ಆ್ಯಂಡ್ ಇಟ್ ಶುಡ್ ಡೆವಲಪ್ ದಟ್ ಇಂಟ್ರೆಸ್ಟ್ ಇನ್ ದ ರೀಡರ್. ನೀವು ಸ್ಕ್ರೀನ್ ಮೇಲೆ ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ಒಂದು ಸೈಬರ್ ಸ್ಪೇಸ್ ಈಸ್ ಅ ನ್ಯೂ ಬ್ಯಾಟಲ್ ಫೀಲ್ಡ್ ಅಂತ. ಸೊ ಇದರಲ್ಲಿ ಇಂಟ್ರೊಡಕ್ಷನಲ್ಲಿ ಇಲ್ಲಿ ಒಂದು ಪರ್ಸನ್ ಬರೆದಿದ್ದಾರೆ, ಏನಂತ, ಒಂದು 2050ಯಲ್ಲಿ ಒಂದು ವಿಂಟರ್ ಮಾರ್ನಿಂಗ್ ಇರುತ್ತೆ. ಆ ಟೈಮಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದು ರೆಡಿಯಾಗಿ ವರ್ಕ್ಗೆ ಹೋಗ್ತಾ ಇರ್ತಾರೆ. ಹೋಗಬೇಕಾದ್ರೆ ಅಲ್ಲಿ ಮೆಟ್ರೋ ರೈಲ್ ಕ್ರ್ಯಾಶ್ ಆಗುತ್ತೆ. ಜೊತೆಗೆ ಏರೋಪ್ಲೇನ್ಗಳು ಮೇಲೆ ಹಾರಾಡ್ತಿರುವಂಥ ಏರೋಪ್ಲೇನು ಗ್ರೌಂಡಿಂದ ಕಮ್ಯುನಿಕೇಷನ್ ಕಳ್ಕೊಳ್ಳುತ್ತೆ, ಲೈಕ್ ಕಂಟ್ರೋಲ್ ಕಳ್ಕೊಳುತ್ತೆ, ಕಮ್ಯುನಿಕೇಷನ್ ಕಳ್ಕೊಳ್ಳುತ್ತೆ. ಜೊತೆಗೆ ಬ್ಯಾಂಕ್ಸಿಂದ ಡೇಟಾ ಬ್ರೀಚ್ ಆಗಿದೆ, ರಿಪೋರ್ಟ್ಸ್ ಬ್ರೀಚ್ ಆಗಿದೆ, ಈ ಕಾನ್ಫಿಡೆನ್ಷಿಯಲ್ ಡೇಟಾ ಎಲ್ಲ ಬೇರೆಯವ್ರಿಗೆ ಹೊರಟೋಗಿದೆ, ಲೀಕ್ ಆಗಿದೆ ಅಂತ ನ್ಯೂಸ್ ಬರುತ್ತೆ. ಜೊತೆಗೆ ಎಷ್ಟೊಂದು ಗೌರ್ಮೆಂಟ್ ವೆಬ್ಸೈಟ್ಸ್ ಹ್ಯಾಕ್ ಆಗಿದೆ. ಆಮೇಲೆ ಎಲ್ಲ ಗೌರ್ಮೆಂಟ್ಸ್ ಲ್ಯಾಪ್ಟಾಪ್ ಅಥವಾ ವಾಟ್ ವಿ ಕ್ಯಾನ್ ಸೇ ಡೆಸ್ಕ್ಟಾಪ್ ಸ್ಕ್ರೀನಲ್ಲಿ ಒಂದು ಸ್ಟ್ರೇಂಜ್ ಮೆಸೇಜ್ ಬರ್ತಾ ಇದೆ, ಥ್ರೆಟ್ನಿಂಗ್ ಮೆಸೇಜಸ್ ಬರ್ತಾ ಇದೆ, ವೈರಸಸ್ ಎಂಟರ್ ಆಗಿದೆ, ಓಕೆ? ಆ್ಯಂಡ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ಅಥವಾ ಬೇರೆ ಬೇರೆ ಕಂಟ್ರೋಲ್ ಸಿಸ್ಟಮಲ್ಲಿ ಕೂಡ ಇನ್ಫೆಕ್ಟ್ ಆಗಿದೆ ಡ್ಯೂ ಟು ಸಮ್ ವೈರಸ್, ಓಕೆ? ಸೊ ಈ ಥರ ಎಲ್ಲ ಅಂದರೆ ಲೈಕ್ ಒಂದು ಕಂಟ್ರಿ ಬಂದು ಸೈಬರ್ ಅಟ್ಯಾಕಿಗೆ ಒಳಗಾಗಿದೆ. ಈ ಥರ ನೀವು ಒಂದು ಸ್ಟೋರಿ ಮೂಲಕ ನಾವು ಇಲ್ಲೇನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಓಕೆ, ಇಷ್ಟೆಲ್ಲ ಡೆವಲಪ್ಡ್ ಆಗಿರುವಂಥ ನೇಷನಲ್ಲಿ ಸೈಬರ್ ಅಟ್ಯಾಕ್ ಆದರೆ ಹೇಗಿರುತ್ತೆ, ಓಕೆ? ಸೊ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮಗೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಬಗ್ಗೆ ಮಾತಾಡ್ತಾ
ಸೈಬರ್ ಸೆಕ್ಯುರಿಟಿ ಥ್ರೆಟ್ಸ್ ಬಗ್ಗೆ ನಾವು ಒಂದು ಸ್ನೀಕ್ ಪೀಕ್ ಕೊಡ್ತಾ ಇದ್ದೀವಿ, ಇಂಟ್ರೋ ಕೊಡ್ತಾ ಇದ್ದೀವಿ ಥ್ರೂ ದ ಸ್ಟೋರಿ, ರೈಟ್? ಇದೊಂದು ಎಕ್ಸಾಂಪಲ್ ಆಗಿತ್ತು. ಇದೇ ಥರ ನಿಮಗೆ ಯಾವ ಟಾಪಿಕ್ಕಿಗೆ ರಿಲೆವೆಂಟ್ ಅನಿಸುತ್ತೆ ಸ್ಟೋರಿ ರೈಟಿಂಗ್, ಯು ಕ್ಯಾನ್ ಯೂಸ್ ದಿಸ್ ಮೆಥಡ್. ಸೆಕೆಂಡ್ ಒನ್ ಬಂದು ನರೇಟ್ ಆ್ಯಂಡ್ ಅನೆಕ್ಡಾಟ್. ಅನೆಕ್ಡಾಟ್ ಅಂದರೆ ಏನಂತಂದರೆ ಇಟ್ ಈಸ್ ಮಚ್ ಸಿಮಿಲರ್ ಟು ಪ್ರೀವಿಯಸ್ ಒನ್. ಸ್ಟೋರಿ ಟೆಲ್ಲಿಂಗ್ಗೆ ಇದಕ್ಕೆ ಸಿಮಿಲಾರಿಟಿ ಇದೆ, ಬಟ್ ಅದು ಫಿಕ್ಷನ್ ಆಗಿತ್ತು, ಇದು ನಾನ್ ಫಿಕ್ಷನ್ ಅಂದರೆ ರಿಯಲ್ ಲೈಫ್. ಅನೆಕ್ಡಾಟ್ ಅಂದರೆ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ನೀವು ಹೇಳೋದು. ಇಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಕೊಟ್ಟರೆ ನೀವು ಅದನ್ನು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತಂದರೆ, ಅದು ರಿಲೇಟೆಡ್ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ತೊಗೊಂಡು ಅಥವಾ ಒಂದು ರಿಯಲ್ ಲೈಫ್ ಸ್ಟೋರಿಯಿಂದ, ಅಥವಾ ಅಂದರೆ ನ್ಯೂಸ್ ಪೇಪರ್ ಅಥವಾ ಯಾವುದೋ ಬುಕ್ಕಲ್ಲಿ ಓದಿರ್ತೀರ. ಫಾರ್ ಎಕ್ಸಾಂಪಲ್ ಗಾಂಧೀಜಿಯವ್ರ ಬಗ್ಗೆ ಓದಿರ್ತೀರ, ಅಥವಾ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಓದಿರ್ತೀರ, ಅಂಬೇಡ್ಕರ್ ಅವ್ರ ಬಗ್ಗೆ ಓದಿರ್ತೀರ. ಸೊ ಯಾವುದಾದ್ರೂ ಒಂದು ಕ್ವೆಶನ್ಗೆ ಅವರು ಬಗ್ಗೆ ಓದಿರೋದು ಯಾವ್ದಾದ್ರು ರಿಲೆವೆಂಟ್ ಇದ್ದರೆ ಯು ಕ್ಯಾನ್ ಬ್ರಿಂಗ್ ಇನ್ ದ್ಯಾಟ್ ಸ್ಟೋರಿ. ಅದಕ್ಕೆ ಅನೆಕ್ಡಾಟ್ ಅಂತಾರೆ, ಬಿಕಾಸ್ ಇಟ್ ಈಸ್ ಅ ರಿಯಲ್ ಲೈಫ್ ಇನ್ಸಿಡೆಂಟ್ ಯು ಆರ್ ಡಿಸ್ಕಸಿಂಗ್. ಓಕೆ, ಸೊ ಇದರಲ್ಲಿ ಮೇನ್ ಏನಂತಂದರೆ ಇಟ್ ಈಸ್ ಅ ರಿಯಲ್ ಲೈಫ್ ಇನ್ಸಿಡೆಂಟ್, ಅದನ್ನು ನೆನ್ಪಿಟ್ಕೋಬೇಕು. ಅದಕ್ಕೇ ಸುಳ್ಳು ಇನ್ಫಾರ್ಮೇಷನ್ ಅಥವಾ ರಾಂಗ್ ಇನ್ಫಾರ್ಮೇಷನ್ ನೀವು ಬರೀಬಾರ್ದು. ವಾಟ್ ಎವರ್ ದ ಟ್ರೂತ್ ಈಸ್ ಅದನ್ನು ಬರೆಯೋಕ್ಕೆ ಟ್ರೈ ಮಾಡಿ. ದ ಫ್ಯಾಕ್ಚುಯಲ್ ಥಿಂಗ್ ಈಸ್ ಇಂಪಾರ್ಟೆಂಟ್ ಹಿಯರ್. ಫಾರ್ ಎಕ್ಸಾಂಪಲ್, ಇವಾಗ ವುಮೆನ್ ಎಂಪವರ್ಮೆಂಟ್ ಅಥವಾ ಜೆಂಡರ್ ಜಸ್ಟಿಸ್ ಬಗ್ಗೆ ಏನೋ ಒಂದು ಟಾಪಿಕ್ ಹೇಳಿರ್ತಾರೆ ಅಂದ್ಕೊಳ್ಳಿ. ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು? ನಿರ್ಭಯ ಕೇಸ್ ನಮಗೆಲ್ಲ ಮರೆಯೋಕ್ಕಾಗದಿರೋವಂಥ ಕೇಸ್, ರೈಟ್? ಎಷ್ಟು ವರ್ಷ ಆಯಿತು? ಒಂದು 12-13 ವರ್ಷ ಆಯ್ತಲ್ವಾ? ಸ್ಟಿಲ್ ವಿ ಕಂಟಿನ್ಯೂಸ್ಲಿ ಡಿಸ್ಕಸ್ ದಟ್ ಟಾಪಿಕ್. ಯಾಕಂದರೆ ಅದು ಅಷ್ಟು ಭಯಂಕರವಾದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ಫಾರ್ ಎವ್ರಿಬಡಿ ಇನ್ ದ ಕಂಟ್ರಿ. ಸೊ ಆ ಥರ ಒಂದು ಕೇಸಿಂದ ಸ್ಟಾರ್ಟ್ ಮಾಡ್ಬೋದು. ಇಟ್ ಗಿವ್ಸ್ ಅ ಕಾಂಟೆಕ್ಸ್ಟ್ ದ್ಯಾಟ್ ಓಕೆ, ಶಿ ಆರ್ ಹಿ ಈಸ್ ಟಾಕಿಂಗ್ ಅಬೌಟ್ ಪ್ರಾಬ್ಲಮ್ಸ್ ದ ವುಮೆನ್ ಆರ್ ಫೇಸಿಂಗ್ ಇನ್ ದ ಕಂಟ್ರಿ. ಆ ಥರ ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡುತ್ತೆ. ಅಥವಾ ನೀವು ಈ ಸರ್ಪಂಚ್ ಪಂಚಾಯತ್ ಅಥವಾ ಸರ್ಪಂಚ್ ಪತಿ ಅನ್ನೋ ಕಾನ್ಸೆಪ್ಟನ್ನ ನೀವು ಕೇಳಿರ್ಬೋದಲ್ವ. ಯಾವಾಗ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ರಿಸರ್ವೇಷನ್ ತೊಗೊಂಡು ಬಂದರು ವಿಮೆನ್ಗೆ ಅಂತ ಹೇಳಿ, ಆವಾಗ ಇಟ್ ಸ್ಟಾರ್ಟೆಡ್ ಇನ್ ರಾಜಸ್ಥಾನ್ ಅಲ್ವಾ. ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ದು ರಿಸರ್ವೇಷನ್, ವುಮೆನ್ ರಿಸರ್ವೇಷನ್ ಬಂದು ರಾಜಸ್ಥಾನಲ್ಲಿ. ಸೊ ಸರ್ಪಂಚ್ ಪತಿ ಅನ್ನೋ ಟರ್ಮ್ ಕೂಡ ಒರಿಜಿನೇಟ್ ಆಗಿದ್ದು ನಾರ್ತ್ ಸೈಡಿಂದ. ಹೇಗೆ ಅಂತಂದರೆ ತುಂಬ ಜನ ಏನು ಮಾಡ್ತಾಯಿದ್ರು, ಅವರ ಹೆಂಡತಿಯರಿಗೆ ರಿಸರ್ವೇಷನ್ ಸೀಟ್ ಮೇಲೆ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ಸೋಕೆ ಕೊಡ್ತಾಯಿದ್ರು. ಅವರು ಗೆದ್ದು ಬಂದಮೇಲೆ ಅವರು ಏನಂತಾರೆ, ಪ್ರಧಾನ್ ಅಂದರೆ ವಾಟ್ ವಿ ಕ್ಯಾನ್ ಸೇ, ಇಫ್ ದೇ ಬಿಕಮ್ ಹೆಡ್ ಆಫ್ ದಟ್ ಪಂಚಾಯತ್, ಆವಾಗ ಏನಾಗ್ತಿತ್ತು, ಪ್ರೆಸಿಡೆಂಟ್ ಆಫ್ ದ ಪಂಚಾಯತ್ ಆದಾಗ ಹೆಂಡತಿಯವರ ಹೆಸರು ಇರ್ತಾಯಿತ್ತು ಅಫಿಷಿಯಲಿ, ಬಟ್ ಆಳ್ವಿಕೆ ಮಾಡೋರು ಯಾರಾಗಿದ್ರು, ಅವರ ಹಸ್ಬೆಂಡ್ಸ್ ಆಗಿದ್ರು, ರೈಟ್? ಸೊ ಇದಕ್ಕೆ ನಾವು ಏನು ಕರಿತೀವಿ, ಸರ್ಪಂಚ್ ಪತಿ ಸಿಸ್ಟಮ್ ಅಂತ ಕರಿತೀವಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇವಾಗ ರೀಸೆಂಟಾಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ವಿಮೆನ್ ರಿಸರ್ವೇಷನ್ವರೆಗೂ ಹೇಗೆ ನಾವು ಡೆವಲಪ್ ಆಗ್ತಾ ಬಂದಿದ್ದೀವಿ, ರೈಟ್? ಹೌ ದ ಸೀನ್ ಈಸ್ ಚೇಂಜಿಂಗ್ ಡೇ ಬೈ ಡೇ. ಇದ್ರ ಬಗ್ಗೆನೂ ನೀವು ಬರೀತಾ ಹೋಗ್ಬೋದು. ದೀಸ್ ಆರ್ ಆಲ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ವಿಚ್ ಯು ರೀಡ್ ಇನ್ ನ್ಯೂಸ್ ಪೇಪರ್ ಆ್ಯಂಡ್ ಬುಕ್ಸ್ ಆಫನ್ ಅಲ್ವಾ. ಸೊ ಅದನ್ನು ತಗೊಂಡು ನೀವು ಒಂದು ನರೇಟಿವ್ ಥರ ಬರೆದು ಸ್ಟಾರ್ಟ್ ಮಾಡಿದರೆ ಇಟ್ ಈಸ್ ಕಾಲ್ಡ್ ಆಸ್ ಅನೆಕ್ಡಾಟ್. ಹೋಪ್ ಇಟ್ ಈಸ್ ಕ್ಲಿಯರ್. ನಾವು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯಾವಾಗೂ ಒಂದೇನು ನೆನ್ಪಿಟ್ಕೊಬೇಕಂತಂದರೆ, ವೈಡ್ಲಿ ನೋನ್ ಇನ್ಸಿಡೆಂಟ್ ಮಾತ್ರ ಪಿಕ್ ಮಾಡಿ. ಸೊ ನಮ್ಮ ಊರಲ್ಲಿ ಇದಾಗಿತ್ತು. ಇವಾಗ ನಾನೇ ಹೇಳಬೇಕಂತಂದರೆ, ನಮ್ಮೂರಲ್ಲೂ ಇವೆಲ್ಲ ಎಷ್ಟೊಂದು ಕೇಸ್ಗಳಾಗಿರುತ್ತೆ, ರೈಟ್? ಯಾವುದೋ ಒಂದು ಕ್ವಶನ್ ಓದಿದಾಗ ನಮಗೆ ಸ್ಟ್ರೈಕ್ ಆಗುತ್ತೆ ಮೈಂಡಿಗೆ. ಬಟ್ ನಮ್ಮ ಸ್ಮಾಲ್ ಸ್ಕೇಲಲ್ಲಿ ನಡೆದಿರುವಂಥದ್ದು ವೈಡರ್ ಪೀಪಲ್ಗೆ, ಲೈಕ್ ವೈಡರ್ ಪಾಪ್ಯುಲೇಷನಿಗೆ ಗೊತ್ತಿರಲ್ಲ. ಸೊ ಏನಾಗುತ್ತೆ, ನೀವು ಬರೆದಿರೋವಂಥ ಸ್ಟೋರಿ ದ ಪರ್ಸನ್ ಮೇ ನಾಟ್ ಬಿ ಏಬಲ್ ಟು ರಿಲೇಟ್ ಟು ದ್ಯಾಟ್ ಅಲ್ವಾ. ಅದಕ್ಕೇ ವೈಡ್ಲಿ ನೋನ್ ಟಾಪಿಕ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಕ್ಸಾಮಿನರ್ ಮೋಸ್ಟ್ ಪ್ರೊಬಬ್ಲಿ ಕೇಳಿರುವಂಥ ಟಾಪಿಕ್ನೇ ಚೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ಮೋಸ್ಟ್ಲಿ ನ್ಯೂಸ್ ಪೇಪರಲ್ಲಿ ಬಂದಿರೋಂಥ ಟಾಪಿಕ್ ಆದರೆ ಎವ್ರಿಬಡಿ ವಿಲ್ ನೋ ದ್ಯಾಟ್. ನೀವು ಎಕ್ಸಾಂಪಲ್ ನೋಡೋದಾದರೆ, ಇವಾಗ ಬಿ ದ ಚೇಂಜ್ ಯು ವಿಶ್ ಟು ಸಿ ಅಂತ ಒಂದು ಟಾಪಿಕ್ ಇದೆ. ಇದರಲ್ಲಿ ನಾವು ಹೇಗೆ ಎನೆಕ್ಡಾಟ್ ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದರೆ, ಇಂಟ್ರೊಡಕ್ಷನಲ್ಲಿ ಏನು ಬರಿಬೋದು? ಇಲ್ಲೊಂದು ಎಕ್ಸಾಂಪಲ್ ಇಂಟ್ರೊಡಕ್ಷನ್ ಇದೆ. 1893 ಒಂದಿನ ಒಂದು ಲಾಯರ್, ಯಂಗ್ ಲಾಯರ್ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಇನ್ ಸೌತ್ ಆಫ್ರಿಕಾ, ರೈಟ್? ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಂದು ವೈಟ್ ಮ್ಯಾನ್ ಬಂದು ಅಬ್ಜೆಕ್ಟ್ ಮಾಡ್ತಾರೆ, ನೀವು ಡಾರ್ಕ್ ಸ್ಕಿನ್ಡ್ ಪರ್ಸನ್ ಇದ್ದೀರಾ,
ನೀವು ಫಸ್ಟ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡಬಾರ್ದು, ನೀವು ಥರ್ಡ್ ಕ್ಲಾಸಲ್ಲಿ ಹೋಗಿ ಟ್ರಾವೆಲ್ ಮಾಡಬೇಕು ಅಂತ. ಸೊ ಯಾವ ಲಾಯರ್ ಇರ್ತಾರೆ ಅವ್ರ ಹತ್ರ ಒಂದು ವ್ಯಾಲಿಡ್ ಟಿಕೆಟ್ ಕೂಡ ಇರುತ್ತೆ. ಆ್ಯಂಡ್ ವಾಟ್ ವಿ ಕ್ಯಾನ್ ಸೇ, ಪೇ ಮಾಡಿರ್ತಾರೆ, ಹಣ ಪೇ ಮಾಡಿ ಕರೆಕ್ಟ್ ವ್ಯಾಲಿಡ್ ಟಿಕೆಟ್ ಇದ್ರೂ ಅವರಿಗೆ ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ ಅವರು ಕೊಡಲ್ಲ, ವೈಟ್ ಪೀಪಲ್. ಸೊ ಇವ್ರು ಅದನ್ನು ಅಪೋಸ್ ಮಾಡ್ತಾರೆ, ನಾನು ಯಾಕೆ ಥರ್ಡ್ ಕ್ಲಾಸ್ಗೆ ಹೋಗಲಿ, ನಾನು ಪೇ ಮಾಡಿದ್ದೀನಿ, ಸೊ ಐ ವಾಂಟ್ ಟು ಟ್ರಾವೆಲ್ ಇನ್ ದ ಫಸ್ಟ್ ಕ್ಲಾಸ್ ಓನ್ಲಿ ಅಂತ. ಆವಾಗ ಏನಾಗುತ್ತೆ, ಅವರಿಗೆ ಇನ್ಸಲ್ಟ್ ಮಾಡಿ ಅವ್ರನ್ನ ಅಲ್ಲಿಂದ ಆಚೆ ಕಳಿಸ್ತಾರೆ. ಸೊ ಇದರಿಂದ ಒಂದು ಬೇಜಾರಾಗಿ ಆ ಯಂಗ್ ಲಾಯರ್ ಇರ್ತಾರಲ್ವ, ಅವ್ರು ಏನು ಮಾಡ್ತಾರೆ, ಇಲ್ಲ ನಾನು ಇಲ್ಲಿ ಆಗ್ತಿರುವಂತಹ ಅಪಾರ್ಥೈಡ್ ಸಿಸ್ಟಮ್, ನಾವೇನು ವಾಟ್ ವಿ ಕ್ಯಾನ್ ಸೇ, ಈ ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್ ಕಲರ್ ಡಿಸ್ಕ್ರಿಮಿನೇಷನ್ ಇರುತ್ತಲ್ವ, ರೇಸ್ ಡಿಸ್ಕ್ರಿಮಿನೇಷನ್, ಸೊ ಅದ್ರ ವಿರುದ್ಧವಾಗಿ ನಾನು, ಆ ಇನ್ಜಸ್ಟಿಸ್ ವಿರುದ್ಧವಾಗಿ ನಾನು ಹೋರಾಟ ಮಾಡಬೇಕು ಅಂತ ಹೇಳಿ ಅವರು ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್ ಇಟ್ಕೊಂಡು ಈ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಹೀ ಈಸ್ ನನ್ ಅದರ್ ದೆನ್ ಮಹಾತ್ಮ ಗಾಂಧೀಜಿ ಅವರು ಅಲ್ವಾ. ಸೊ ಇಲ್ಲಿಂದ ನಮಗೇನು ಗೊತ್ತಾಗುತ್ತೆ, ಹೀ ವಾಂಟೆಡ್ ಟು ಸಿ ದ ಚೇಂಜ್ ಇನ್ ದ ಸೊಸೈಟಿ, ಸೊ ಹೀ ಬಿಕೇಮ್ ದಟ್ ಚೇಂಜ್, ಫೋರ್ಸ್ ಆಫ್ ದಟ್ ಚೇಂಜ್ ಅಲ್ವಾ. ಅವರು ಫಸ್ಟ್ ರೆಫ್ಯೂಸ್ ಮಾಡಿದೆ, ನಾನು ಎದ್ದು ಸೀದಾ ಥರ್ಡ್ ಕ್ಲಾಸಿಗೆ ಅವರು ಎದ್ದು ಹೋಗ್ಬಿಟ್ಟಿದ್ರೆ ಅವ್ರು ಹೇಳಿದ ತಕ್ಷಣನೇ, ಅವರಿಗೆ ಫೈಟ್ ಮಾಡಬೇಕು ಅನ್ನೋದು ಬರ್ತಾ ಇರಲಿಲ್ಲ, ರೈಟ್. ಸೊ ದಿಸ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನೆಕ್ಡಾಟ್ ಫಾರ್ ಅವರ್ ಎಸ್ಸೆ ಹಿಯರ್. ಓಕೆ, ಈ ಥರ ಇಂಟ್ರಡಕ್ಷನ್ನು ನೀವು ಕೊಡ್ಬೋದು. ನೆಕ್ಸ್ಟ್ ಮೆಥಡ್ ಬಂದು ಮೆನ್ಷನ್ ಫ್ಯಾಕ್ಟ್ ಆರ್ ಸ್ಟ್ಯಾಟಿಸ್ಟಿಕ್. ನಿಮಗೆ ಆಲ್ರೆಡಿ ಅರ್ಥ ಆಗಿಬಿಟ್ಟಿರುತ್ತೆ. ಸೊ ಏನಿಲ್ಲ, ಯಾವುದಾದ್ರು ಒಂದು ಟಾಪಿಕ್ ಕೊಟ್ಟಿದ್ರೆ ಅದಕ್ಕೆ ರಿಲೇಟೆಡ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಡೇಟಾ ಕೊಟ್ಟು ನೀವು ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ವಾಟರ್ ಕ್ರೈಸಿಸ್ ಬಗ್ಗೆ ಏನಾದ್ರು ಕ್ವೆಶನ್ ಇದ್ದರೆ, ಸೊ ಯಾವುದಾದ್ರು ಒಂದು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ ತೊಗೊಂಡು ಬೈ 2030 ಗ್ರೌಂಡ್ ವಾಟರ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ಸೊ ನೀತಿ ಆಯೋಗ್ ರಿಪೋರ್ಟ್ ಆನ್ ಗ್ರೌಂಡ್ ವಾಟರ್ ಏನೋ ಬಂದಿತ್ತಲ್ವ ರೀಸೆಂಟಾಗಿ, ಸೊ ಅದನ್ನು ತೊಗೋಬೋದು. ಅಥವಾ ಎನಿ ಅದರ್ ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ರಿಪೋರ್ಟ್ಸ್ ಡೇಟಾ ತೊಗೊಂಡು ನೀವು ನಿಮ್ಮ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಬಟ್ ರಿಮೆಂಬರ್ ಒನ್ ಥಿಂಗ್, ಈ ಓದ್ತಾ ಇರೋರಿಗೆ ಅದು ಹೆಂಗೆ ಅನ್ನಿಸ್ಬೇಕು ಅಂತಂದರೆ, ಇಟ್ ಶುಡ್ ಪುಲ್ ದೆಮ್ ಔಟ್ ಆಫ್ ದರ್ ಕಂಫರ್ಟ್ ಝೋನ್. ಓಕೆ, ಆ್ಯಂಡ್ ಇಟ್ ಶುಡ್ ಬಿಲ್ಡ್ ದ ಕ್ಯೂರಿಯಾಸಿಟಿ ಅವ್ರಿಗೆ. ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ವಾಟ್ ವಿ ಕ್ಯಾನ್ ಸೇ ಇನ್ಸ್ಟಾಗ್ರಾಮ್ ನೋಡ್ತಾ ಇರಬೇಕಾದ್ರೆ ಐ ಕೇಮ್ ಅಕ್ರಾಸ್ ಅ ಡೇಟಾ ವೇರ್ ದೆ ಸೆಡ್ by 2030 or so 50% of 40 or 50% of the women, ಮಹಿಳೆಯರು ಏನು ಮಾಡ್ತಾರೆ, ಅನ್ಮ್ಯಾರಿಡ್ ಆ್ಯಂಡ್ ದೇ ವಿಲ್ ನಾಟ್ ಹ್ಯಾವ್ ಅ ಚೈಲ್ಡ್. ಓಕೆ ಅಂತ ಒಂದು ಡೇಟಾ ಬಂದಿದೆ ಅಂತ ಹೇಳ್ತಾರೆ. ಸೊ ಇಟ್ ಕ್ರಿಯೇಟೆಡ್ ಕ್ಯೂರಿಯಾಸಿಟಿ ಇನ್ ಮೀ. ಏನಂತ, ಯಾಕೆ ಹಿಂಗಾಗುತ್ತೆ, ವೈ ವಿಮೆನ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೆಟ್ಟಿಂಗ್ ಮ್ಯಾರಿಡ್ ನಾವು. ಸೊ ಅದ್ರ ಬಗ್ಗೆ ಜಾಸ್ತಿ ಓದಬೇಕನ್ನಿಸ್ತು, ರೈಟ್. ಇದೇ ಥರ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ನೀವು ಕೊಟ್ಟಿರುವಂಥ ಡೇಟಾ ಆರ್ ಫ್ಯಾಕ್ಟ್ ಓದೋಂಥ ಪರ್ಸನಲ್ಲಿ ಒಂದು ಕ್ಯೂರಿಯಾಸಿಟಿ ಅಥವಾ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಈ ಡೇಟಾ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಏನಾಗುತ್ತೆ, ಇದರಿಂದ ಇಂಪ್ಯಾಕ್ಟ್ಸ್ ಏನಾಗುತ್ತೆ. ಹಿ ಶುಡ್ ಬಿ ಏಬಲ್ ಟು ರಿಲೇಟ್ ಟು ದ್ಯಾಟ್ ಆ್ಯಂಡ್ ಆಲ್ಸೋ ವಾಂಟ್ ಟು ನೋ ಮೋರ್ ಅಬೌಟ್ ಇಟ್. ಓಕೆ, ದೆನ್ ನೀವು ಹೇಳಿರುವಂಥ ಫ್ಯಾಕ್ಟ್ ಅಥವಾ ಸ್ಟೇಟಿಸ್ಟಿಕಲ್ ಡೇಟಾ ಸ್ವಲ್ಪ ವೆಲ್ ನೋನ್ ಆಗಿದ್ರೆ ಅಡ್ಡಿ ಇಲ್ಲ. ಜೊತೆಗೆ ನೀವೇನು ಕ್ಲೇಮ್ ಮಾಡ್ತಾ ಇದ್ದೀರಲ್ವ, ಆ ಕ್ಲೇಮ್ಗೆ ಸಪೋರ್ಟಿವ್ ಎವಿಡೆನ್ಸ್ ನೀವು ಕೊಡಬೇಕಾಗತ್ತೆ. ನಾನು ಸಿಂಪ್ಲಿ ಬಂದು ಸೊ ಗ್ರೌಂಡ್ ವಾಟರ್ ಲೆವೆಲ್ ವಿಲ್ ಬಿ ಡಿಪ್ಲೀಟೆಡ್ ಬೈ 2030 ಅಂತ ಹೇಳೋದಕ್ಕೂ, ಅಕಾರ್ಡಿಂಗ್ ಟು ನೀತಿ ಆಯೋಗ್ ದ ಗ್ರೌಂಡ್ ವಾಟರ್ ಲೆವೆಲ್ ವಿಲ್ ರೆಡ್ಯೂಸ್ ಟು ಸೊ ಆ್ಯಂಡ್ ಸೊ ಲೆವೆಲ್ ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಇದೆ. ತೂಕ ಎಲ್ಲಿ ಬರುತ್ತೆ, ಅಥಾರಿಟೇಟಿವ್ ಪರ್ಸನ್ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ತೂಕ ಜಾಸ್ತಿ ಇರುತ್ತೆ. ನಾವಿನ್ನು ನಮ್ಮ ಹತ್ರ ಅಥಾರಿಟಿ ಇಲ್ಲ, ಪವರ್ ಇಲ್ಲ, ನಾವು ಹೇಳಿದರೆ ಆ ವರ್ಡ್ಸ್ಗೆ ಅಷ್ಟೊಂದು ವ್ಯಾಲ್ಯೂ ಇರಲ್ಲ. ಬಟ್ ಇಫ್ ಅ ಪರ್ಸನ್ ಹೋಲ್ಡಿಂಗ್ ಅ ಪವರ್ ಟೆಲ್ಸ್ ದ್ಯಾಟ್, ಆವಾಗ ವ್ಯಾಲ್ಯೂ ಜಾಸ್ತಿ. ಅದಕ್ಕೆ ನಾನು ಹೇಳೋದೇನೆಂದರೆ, ನಿಮ್ಮ ಕ್ಲೇಮ್ಗೆ ಎವಿಡೆನ್ಸ್ ಕೊಡೋದನ್ನು ಮಾತ್ರ ಮರಿಬಾರ್ದು. ಎಲ್ಲಿಂದ ತೊಗೊಂಡಿದ್ದೀರಾ ಆ ಸ್ಟೇಟ್ಮೆಂಟ್, ಫ್ಯಾಕ್ಟ್ ಅನ್ನೋದನ್ನು, ಸ್ಟ್ಯಾಟಿಸ್ಟಿಕ್ ಅನ್ನೋದನ್ನು ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್, ಈ ಥರ ನೀವು ಇಂಟ್ರೊಡಕ್ಷನ್ ಬರೀತಾ ಇದ್ರೆ, ರೈಟ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಆಲ್ಟರ್ನೇಟಿವ್ ಟೆಕ್ನಾಲಜೀಸ್ ಫಾರ್ ಕ್ಲೈಮೇಟ್ ಚೇಂಜ್ ರೆಸಿಲಿಯಂಟ್ ಇಂಡಿಯಾ ಅಂತ ಒಂದು ಟಾಪಿಕ್ ಇದೆ. ಸೊ ಇಲ್ಲಿ ಇಂಟ್ರೊಡಕ್ಷನಲ್ಲಿ ನೀವು ನೋಡ್ಬೋದು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 1 million ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ ಸ್ಪೀಷೀಸ್ ಆರ್ ಆನ್ ವರ್ಜ್ ಆಫ್ ಎಕ್ಸ್ಟೆನ್ಷನ್ ವಿತ್ ಅಲಾರ್ಮಿಂಗ್ ಇಂಪ್ಲಿಕೇಶನ್ಸ್ ಫಾರ್ ಹ್ಯೂಮನ್ ಸರ್ವೈವಲ್ ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ಸ್ ರಿಪೋರ್ಟ್ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಯು ಶುಡ್ ರೈಟ್ ದ ಎವಿಡೆನ್ಸ್ ಫಾರ್ ಯುವರ್ ಕ್ಲೇಮ್ ಅಂತ. ಈ ಥರ ಒಂದು ವಾಟ್ ವಿ ಕ್ಯಾನ್ ಸೇ ಫ್ಯಾಕ್ಚುಯಲ್ ಡೇಟಾಯಿಂದ ನೀವು ಕೂಡ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನು ಓದೋರಿಗೆ ಏನು ಅನ್ಸುತ್ತೆ ಇವಾಗ, 1 million ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ ಸ್ಪೀಸೀಸ್ ಎಕ್ಸ್ಟಿಂಕ್ಟ್ ಆಗಿ ಹೋಗುತ್ತಾ, ಹೇಗೆ ಅನ್ನೋ ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ದೆನ್ ದೇ ವಿಲ್ ಕಂಟಿನ್ಯೂ ರೀಡಿಂಗ್ ದ ನೆಕ್ಸ್ಟ್ ಪಾಯಿಂಟ್ಸ್.
ನೆಕ್ಸ್ಟ್ ಮೆಥಡ್ ಬಂದು ಪೋಸ್ ಅ ಕ್ವೆಶನ್ ಕೇಳೋದು. ಇಟ್ಸ್ ಸಿಂಪಲ್ ದ್ಯಾಟ್ ಒಂದು ಸ್ವಲ್ಪ ಥಾಟ್ ಪ್ರೊವೋಕಿಂಗ್ ಕ್ವೆಶನ್ಸ್ನ ನೀವು ಕೇಳಿ ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗಬೇಕು. ದ್ಯಾಟ್ ಈಸ್ ಆಲ್ಸೋ ಒನ್ ವೇ ಆಫ್ ಸ್ಟಾರ್ಟಿಂಗ್ ಅ ಇಂಟ್ರೊಡಕ್ಷನ್. ಸೊ ಈ ಕ್ವೆಶನ್ಸ್ ನೀವೇನು ಕೇಳ್ತೀರಾ ಅದು ಥಾಟ್ ಪ್ರೊವೋಕಿಂಗ್ ಟೂಲ್ ಆಗಿ ವರ್ಕ್ ಮಾಡಬೇಕು. ಆಮೇಲೆ ರೀಡರ್ ಅಟೆನ್ಷನ್ನ ಗ್ರ್ಯಾಬ್ ಮಾಡಬೇಕು, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು. ಓಕೆ, ಏನು ಹೇಳಕ್ಕೆ ಹೊರಟಿದ್ದಾರೆ ಮುಂದೆ ಅಂತ ಅವರಿಗೆ ಹಿ ಶುಡ್ ಫೀಲ್ ಕಂಪೆಲ್ಡ್ ಟು ರೀಡ್ ದ್ಯಾಟ್ ನೆಕ್ಸ್ಟ್ ಪಾಯಿಂಟ್. ಎಕ್ಸಾಂಪಲ್ ನೀವು ನೋಡ್ಬೋದು, ಅ ಗುಡ್ ಲೈಫ್ ಈಸ್ ಒನ್ ಹೆಲ್ಪ್ ಬೈ ಕಂಪ್ಯಾಷನ್ ಆ್ಯಂಡ್ ಗೈಡೆಡ್ ಬೈ ಹ್ಯುಮ್ಯಾನಿಟಿ ಅಂತ ಒಂದು ಟಾಪಿಕ್ ಇದೆ. ಸೊ ಕ್ವೆಶನ್ನಿಂದ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡೋದೇನಂತಂದರೆ, ಇಲ್ಲಿ ನೋಡಿ, ವಾಟ್ ಈಸ್ ಅ ಗುಡ್ ಲೈಫ್ ಅನ್ನೋದು ಒಂದು ಕ್ವೆಶನ್ ಮಾರ್ಕ್. ಸೊ ನಾನು ಇವಾಗ ಎಕ್ಸಾಮಿನರ್ ಅಂದರೆ ನಾನು ವಾಟ್ ಈಸ್ ಅ ಗುಡ್ ಲೈಫ್ ಅಂತ ಕ್ವೆಶನ್ ಮಾರ್ಕ್ ಕೇಳಿದರೆ ಐ ವಿಲ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನೋ ವಾಟ್ ಈಸ್ ಯುವರ್ ಪರ್ಸ್ಪೆಕ್ಟಿವ್, ವಾಟ್ ಯು ಆರ್ ಗೋಯಿಂಗ್ ಟು ಟೆಲ್ ನೆಕ್ಸ್ಟ್. ನೀವೇನು ಹೇಳಕ್ಕೆ ಹೊರಟಿದ್ದೀರಾ ನೆಕ್ಸ್ಟ್, ವಾಟ್ ಈಸ್ ಅ ಗುಡ್ ಲೈಫ್ ನಿಮ್ಮ ಪ್ರಕಾರ ಅಂತ ತಿಳ್ಕೊಳೋ ಕ್ಯೂರಿಯಾಸಿಟಿ ನನ್ನಲ್ಲಿ ಬಿಲ್ಡ್ ಆಗಿದೆ, ರೈಟ್? ಸೊ ಇದೇ ಥರ ಥಾಟ್ ಪ್ರೊವೋಕಿಂಗ್ ಕ್ವೆಶನ್ನ ಇಂದ ನೀವು ಸ್ಟಾರ್ಟ್ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ನೆಕ್ಸ್ಟ್ ಹಾಗೆ ಓದ್ತಾ ಹೋದರೆ ಏನಾಗುತ್ತೆ, ಅವ್ರು ಹೇಳಿದ್ದಾರೆ ವಾಟ್ ಈಸ್ ಅ ಗುಡ್ ಲೈಫ್. This is a fundamental question that captured the human's imagination for eternity, and we often hear many answers. Is it one with enormous wealth, power and status? ಅಂದರೆ ನಮ್ಮ ಹತ್ರ ಜಾಸ್ತಿ ವೆಲ್ತ್, ಪವರ್, ಸ್ಟೇಟಸ್ ಇದೆ, ಅದಕ್ಕೆ ನಾವು ಗುಡ್ ಲೈಫ್ ಅಂತ ಕರಿತೀವ? ಆರ್ ಇಟ್ ಈಸ್ ಒನ್ ಫಿಲ್ಡ್ ವಿತ್ ಕಂಪ್ಯಾಷನ್, ಎಂಪತಿ ಫಾರ್ ಫೆಲೋ ಲಿವಿಂಗ್ ಬೀನ್ಸ್, right? Question mark. So many questions, continuous questions they are asking, and these questions are thought provoking. ನಮ್ಮಲ್ಲಿ ಥಿಂಕಿಂಗ್ ಬಿಲ್ಡ್ ಮಾಡುವಂತಹ ಕ್ವೆಶನ್ಸ್ ಆಗಿದೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂಥ ಕ್ವೆಶನ್ಸ್ ಆಗಿದೆ. ಈ ಥರ ದಿಸ್ ಈಸ್ ಆಲ್ಸೋ ಒನ್ ವೇ ಆರ್ ಮೆಥಡ್ ಆಫ್ ರೈಟಿಂಗ್ ಯುವರ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ಬಂದು ಕೋಟ್ ಅಥವಾ ಪೋಯಮಿಂದ ಸ್ಟಾರ್ಟ್ ಮಾಡೋದು. ಯಾವುದಾದ್ರೂ ಒಂದು ಇಂಟ್ರೊಡಕ್ಷನ್ ನೀವು ಒಂದು ಟಾಪಿಕ್ ಕೊಟ್ಟರೆ ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಕೋಟ್ ಅಥವಾ ನಿಮ್ಗೆ ನೆನಪಿರುವಂಥ ಪೋಯಮ್ ಬರೆದು ನೀವು ಸ್ಟಾರ್ಟ್ ಮಾಡ್ಬೋದು. ಸಪೋಸ್ ನೀವು ಒಂದು ಕೋಟ್ ಅಥವಾ ಪೋಯಮಿಂದ ನಿಮ್ಮ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದರೆ, ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದನ್ನು ಇಲಾಬ್ರೇಟ್ ಮಾಡಬೇಕು, ಎಕ್ಸ್ಪ್ಲನೇಷನ್ ಕೊಡಬೇಕು. ನೀವು ಏನಕ್ಕೆ ಆ ಥಾಟ್ ಅಥವಾ ಪೋಯಮ್ ಬರ್ತಿದ್ದೀರಾ, ಹೌ ಇಟ್ ಈಸ್ ರಿಲೆವೆಂಟ್ ಟು ದ ಕ್ವೆಶನ್ ಆ್ಯಂಡ್ ವಾಟ್ ಈಸ್ ಇಟ್ ಸಿಗ್ನಿಫಿಕೆನ್ಸ್ ಫಾರ್ ಮೆನ್ಷನಿಂಗ್ ದೇರ್ ಅಂತ. ಅರ್ಥ ಆಗ್ತಿದೆಯಾ? ಸೊ ಒಂದು ಎಕ್ಸಾಂಪಲ್ ನೋಡೋಣ ಇವಾಗ. ಎಕ್ಸಾಂಪಲ್ ಎಲ್ಲಿಂದೆ, ಕ್ಯಾನ್ ಕ್ಯಾಪಿಟಲಿಸಮ್ ಬ್ರಿಂಗ್ ಇನ್ಕ್ಲೂಸಿವ್ ಗ್ರೋತ್ ಅನ್ನೋದು ಕ್ವೆಶನ್, ದಟ್ ಈಸ್ ಅ ಟಾಪಿಕ್. ಸೊ ಇಲ್ಲಿ ಏನು ಮಾಡ್ತೀವಿ, ಚಾರ್ಲ್ಸ್ ಡಿಕೆನ್ಸ್ ಅವರು ಬರೆದಿರುವಂತಹ ಒಂದು ಪೋಯಮ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಎಕ್ಸಾಂಪಲಲ್ಲಿ ಏನಿದೆ, ಇಟ್ ವಾಸ್ ದ ಬೆಸ್ಟ್ ಆಫ್ ಟೈಮ್ಸ್, ಇಟ್ ವಾಸ್ ದ ವರ್ಸ್ಟ್ ಆಫ್ ಟೈಮ್ಸ್, ಇಟ್ ವಾಸ್ ದ ಏಜ್ ಆಫ್ ವಿಸ್ಡಮ್, ಇಟ್ ವಾಸ್ ದ ಏಜ್ ಆಫ್ ಫುಲಿಶ್ನೆಸ್, ಇಟ್ ವಾಸ್ ದ ಸೀಸನ್ ಆಫ್ ಲೈಟ್, ಇಟ್ ವಾಸ್ ದ ಸೀಸನ್ ಆಫ್ ಡಾರ್ಕ್ನೆಸ್. ಸೊ ರೋಟ್ ಬೈ ಚಾರ್ಲ್ಸ್ ಡಿಕೆನ್ಸ್ ಡ್ಯೂರಿಂಗ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಇದರಿಂದ ಏನು ಅರ್ಥ ಆಗುತ್ತೆ, ಸೊ ಚಾರ್ಲ್ಸ್ ಡಿಕೆನ್ಸ್ ಅವರ ವ್ಯೂ ಪಾಯಿಂಟಿಂದ ನಾವು ಈ ಟಾಪಿಕ್ನ ಎನಲೈಸ್ ಮಾಡೋಕ್ಕೆ ಹೊರಟಿದ್ದೀವಿ, ದ್ಯಾಟ್ ಕ್ಯಾಪಿಟಲಿಸಮ್ ವಿಲ್ ಬ್ರಿಂಗ್ ಇನ್ಕ್ಲೂಸಿವ್ ಗ್ರೋತ್ ಆರ್ ನಾಟ್ ಅಂತ. ಓಕೆ, ಸೊ ಇದರಲ್ಲಿ ಅವರು ಪೋಯಮಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ, ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ಒಂದು ಕೈಯಲ್ಲಿ ರಿಚ್ ಪೀಪಲ್, ತುಂಬ ರಿಚ್ ಇರುವಂಥ ಪೀಪಲ್ ರಿಚ್ ಆಗೇ ಇದ್ದಾರೆ, ಆ್ಯಂಡ್ ಒನ್ ಸೈಡ್ ಆಫ್ ದ ಇದರಲ್ಲಿ ತುಂಬ ಪೋರೆಸ್ಟ್ ಆಫ್ ದ ಪೋರ್ ಪೀಪಲ್ ಇದ್ದಾರೆ. ಸೊ ಬೋತ್ ಆರ್ ಕೋ ಎಕ್ಸಿಸ್ಟಿಂಗ್ ಅಟ್ ಸೇಮ್ ಪ್ಲೇಸ್. ಈವನ್ ನಾವು ಆಲ್ಸೋ ಇನ್ ದ ವರ್ಲ್ಡ್ ವಿ ಆರ್ ಲಿವಿಂಗ್ ಇನ್. ಸೊ ಕೆಲವು ಜನ 1% ಆಫ್ ದ ಪೀಪಲ್ ಆರ್ ರಿಚೆಸ್ಟ್ ಆ್ಯಂಡ್ ರೆಸ್ಟ್ ಆರ್ ಪೋರೆಸ್ಟ್ ಆಫ್ ದ ಪೋರ್ ಕೂಡ ಇದ್ದಾರೆ, ಆ್ಯಂಡ್ ಫ್ಯೂ ಆರ್ ಇನ್ ಮಿಡಲ್ ಕ್ಲಾಸ್, ರೈಟ್? ಸೊ ವಿ ಆಲ್ ಆರ್ ಕೋ ಎಕ್ಸಿಸ್ಟಿಂಗ್. ಇದನ್ನೇ ಆ ಪರ್ಸನ್ನ ಒಂದು ಪೋಯಮಿಂದ ಹೇಳಕ್ಕೆ ಹೊರಟಿದ್ದಾರೆ. ಇದರಿಂದ ಅವ್ರು ಏನು ತರ್ತಾರೆ, ಇನ್ಕ್ಲೂಸಿವ್ ಗ್ರೋತ್ ಕಾಣ್ತಾ ಇಲ್ಲ, ಬಿಕಾಸ್ ಪೋರೆಸ್ಟ್ ಆಫ್ ದ ಪೋರ್ ಇನ್ನು ಪೋರೇ ಇದ್ದಾರೆ, ರಿಚ್ ಆರ್ ಗೆಟಿಂಗ್ ರಿಚರ್ ಓನ್ಲಿ. ದೆರ್ ಈಸ್ ಅ ಡಿಫ್ರೆನ್ಸ್ ಇನ್ ಸ್ಟೇಟಸ್ ಅನ್ನೋದನ್ನು ಇಲ್ಲಿ ಹೈಲೈಟ್ ಮಾಡೋಕ್ಕೆ ಈ ಪೋಯಮ್ ಯೂಸ್ ಮಾಡ್ತಾ ಇದ್ದಾರೆ. ಹೀಗೇ ನೀವು ನಿಮ್ಮ ಇಂಟ್ರೊಡಕ್ಷನಲ್ಲಿ ಕೂಡ ಯಾವುದಾದ್ರು ಕೋಟ್ ಅಥವಾ ಪೋಯಮಿಂದನೂ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಇಂಟ್ರೊಡಕ್ಷನ್. ಆ್ಯಂಡ್ ಪೋಯಮ್ ಎಂಡ್ ಆದಮೇಲೆ ಯಾರು ಬರ್ದಿರ್ತಾರೆ, ಹೂ ಸೆಡ್ ದ್ಯಾಟ್ ಅನ್ನೋದು ಬರೆಯೋದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ರೆಸ್ಟ್ ಆಫ್ ದ ಇಂಟ್ರೊಡಕ್ಷನ್ ಶುಡ್ ಫಾಲೋ ವಿತ್ ದ ಎಕ್ಸ್ಪ್ಲನೇಷನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್. ನೆಕ್ಸ್ಟ್ ಮೆಥಡ್ ಬಂದು ಪ್ರೊವೈಡ್ ಕಾಂಟೆಕ್ಸ್ಟ್ ಟು ಟಾಪಿಕ್ ಅಂತ ಇದೆ. ಸೊ ಇದರಲ್ಲಿ ಏನಂತಂದರೆ, ಒಂದು ಏನಾದ್ರು ಒಂದು ಟಾಪಿಕ್ ಕೊಟ್ಟರೆ ಅದನ್ನು ಸುತ್ತಮುತ್ತ ನಿಮಗೆ ಗೊತ್ತಿರುವಂತಹ ಒಂದು ಇಶ್ಯೂ ಬಗ್ಗೆ ಅಥವಾ ರಿಲೆವೆಂಟ್ ಸ್ಟೇಟಿಕ್ ಡೇಟಾ ಕೊಟ್ಟು ಯು ಕ್ಯಾನ್ ಸ್ಟಾರ್ಟ್ ದ್ಯಾಟ್. ಫಾರ್ ಎಕ್ಸಾಂಪಲ್, ಏನೋ ಒಂದು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ನೀವೇನು ಹೇಳ್ಬೋದು, ರೀಸೆಂಟ್ ಲೆಜಿಸ್ಲೇಷನ್ ಬಗ್ಗೆ ಹೇಳ್ಬೋದು, ಅಥವಾ ಯಾವುದಾದ್ರು ಗೌರ್ಮೆಂಟ್ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ಬೋದು, ಅಥವಾ ಕರೆಂಟ್ ಅಫೇರ್ಸ್ ಟಾಪಿಕ್ ಬಗ್ಗೆ ಮಾತಾಡ್ಬೋದು. ಯೂಶ್ವಲಿ ಜನರಲ್ ಸೈನ್ಸ್ ನಾವು
ಜನರಲ್ ಸ್ಟಡೀಸ್ ಟಾಪಿಕ್ ಬರಿಬೇಕಾದ್ರೆ GS ಪೇಪರ್ ಬರಿಬೇಕಾದ್ರೆ ವಿ ಯೂಶ್ವಲಿ ಫಾಲೋ ದಿಸ್ ಮೆಥಡ್ ಅಲ್ವಾ, ಇಂಟ್ರಡಕ್ಷನಲ್ಲಿ ಟು ಶೋಕೇಸ್ ದ ಎಕ್ಸಾಮಿನರ್ ದಟ್ ವಿ ಆರ್ ವೆಲ್ ಅವೇರ್ ಆಫ್ ಕರೆಂಟ್ ಹ್ಯಾಪನಿಂಗ್ಸ್ ಅಂತ. ಓಕೆ, ಬಟ್ ದ ಥಿಂಗ್ ಈಸ್ ಈ ಥರ ಒಂದು ಇಂಟ್ರೊಡಕ್ಷನ್ ಬರೆದ್ರೆ ವೇರ್ ಈಸ್ ದ ಚೇಂಜ್ ಹಿಯರ್? ನಿಮ್ಮ GS ಆನ್ಸರ್ಗೆ ಎಸ್ಸೆ ರೈಟಿಂಗಿಗೆ ಚೇಂಜ್ ಏನಿದೆ? ಬೋತ್ ಆರ್ ಸೇಮ್ ಓನ್ಲಿ, ರೈಟ್? ಆಲ್ವೇಸ್ ರಿಮೆಂಬರ್ ದಿಸ್ ಈಸ್ ಎಸ್ಸೆ ಪೇಪರ್, ನಾಟ್ GS ಪೇಪರ್, ಫಸ್ಟ್ ಥಿಂಗ್. ಸೊ ನೀವು GS ಅಲ್ಲಿ ಬರೆದಿರುವಂಥ ಸೇಮ್ ಆನ್ಸರ್ ಫಾರ್ಮೆಟ್ನ ನೀವು ಇಲ್ಲಿ ಯೂಸ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಸೇಮ್ ಆವ್ರೇಜ್ ಮಾರ್ಕ್ಸ್. ಯು ಆರ್ ನಾಟ್ ಗೋಯಿಂಗ್ ಟು ರೈಟ್ ಎನ್ ಔಟ್ಸ್ಟ್ಯಾಂಡಿಂಗ್ ಎಸ್ಸೆ. ಮಾರ್ಕ್ಸ್ ಕೂಡ ಅಷ್ಟೇ ಬರುತ್ತೆ. ಸೊ ಇಫ್ ಯು ವಾಂಟ್ ಟು ಗೆಟ್ ಮೋರ್ ಮಾರ್ಕ್ಸ್, ವಾಟ್ ಯು ಹ್ಯಾವ್ ಟು ಡೂ, ಯು ಶುಡ್ ಅವಾಯ್ಡ್ ರೈಟಿಂಗ್ ದೀಸ್ ಟೈಪ್ ಆಫ್ ಇಂಟ್ರಡಕ್ಷನ್ಸ್. GS ಅಲ್ಲಿ ಬರೆಯುವಂಥ ಇಂಟ್ರಡಕ್ಷನ್ನ ಅವಾಯ್ಡ್ ಮಾಡಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮಗೆ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರುವಂತಹ ವಾಟ್ ವಿ ಕ್ಯಾನ್ ಸೆ ಮೆಥಡ್ಸಲ್ಲಿ ಯಾವುದೇ ಒಂದು ಮೆಥಡು ಎಕ್ಸಾಮಲ್ಲಿ ಕೂತ್ಕೊಂಡಾಗ ನಿಮಗೆ ಬರೆಯೋಕ್ಕಾಗ್ತಾ ಇಲ್ಲ ಅಂದಾಗ ಬೇರೆ ಆಪ್ಷನ್ ಇಲ್ಲದೆ ಈ ಮೆಥಡ್ ಫಾಲೋ ಮಾಡಬೇಕು. ಓಕೆ, ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ನನ್ನ ಕೇಳಿದರೆ ಇಟ್ಸ್ ಬೆಸ್ಟ್ ಟು ಅವಾಯ್ಡ್ ದೀಸ್ ಟೈಪ್ ಆಫ್ ಇಂಟ್ರಡಕ್ಷನ್ಸ್ ವೇರ್ ಯು ಆರ್ ಜಸ್ಟ್ ಸ್ಟೇಟಿಂಗ್ ದ ಫ್ಯಾಕ್ಚುಯಲ್ ಆರ್ ಕಾಂಟೆಕ್ಸ್ಟ್ ಸೆಟ್ ಮಾಡುವಂಥ ಲೆಜಿಸ್ಲೇಷನ್ ಅಥವಾ ಎನಿ ಗೌರ್ಮೆಂಟ್ ಸ್ಕೀಮ್ಸ್ ಅಥವಾ ಎನಿ ಫ್ಯಾಕ್ಚುಯಲ್ ಸ್ಟ್ಯಾಟಿಕ್ ಬುಕ್ಕಲ್ಲಿರುವಂಥ ಡೇಟಾ ಬರೋದನ್ನು ಅವಾಯ್ಡ್ ಮಾಡಿ. ಸೊ ದಿಸ್ ಶುಡ್ ಬಿ ಯುವರ್ ಲಾಸ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಅದೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆಧಾರ್ ಆ್ಯಂಡ್ ದ ರೈಟ್ ಟು ಪ್ರೈವಸಿ ಬಗ್ಗೆ ಕ್ವಶನ್ ಕೇಳಿದಾಗ. ಸೊ ಇಲ್ಲಿ ನೋಡಿ ಇಂಟ್ರಡಕ್ಷನ್ ಹೆಂಗೆ ಸ್ಟಾರ್ಟ್ ಆಗಿದೆ. ದ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇನ್ ಜಸ್ಟಿಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಬ್ರಾಟ್ ಇನ್ ಟು ಶಾರ್ಪ್ ಫೋಕಸ್ many important issues pertaining to Aadhaar and its potential conflict with the privacy rights of citizens ಅಂತ ಇದೆ. ಏನು ಅನಿಸುತ್ತೆ, ದಿಸ್ ಈಸ್ ವೆರಿ ಪ್ಲೇನ್ ಥಿಂಗ್ ಅಲ್ವಾ? ಅಂದರೆ ಇಟ್ ಡಸಂಟ್ ಕ್ರಿಯೇಟ್ ಮಚ್ ಆಫ್ ದ ಇಂಟ್ರೆಸ್ಟ್ ಫಾರ್ ಮೀ ಟು ರೀಡ್ ಫರ್ದರ್. ಓಕೆ, ಸೊ ದಟ್ಸ್ ವೈ ಯು ಹ್ಯಾವ್ ಟು ಅವಾಯ್ಡ್ ಸಚ್ ಇಂಟ್ರಡಕ್ಷನ್ಸ್. ನೆಕ್ಸ್ಟ್ ಬಂದು ಡಿಫೈನ್ ದ ಟರ್ಮ್ಸ್ ಆಫ್ ದ ಎಸ್ಸೆ. ವರ್ಸ್ಟ್ ಫಾರ್ಮ್ ಆಫ್ ರೈಟಿಂಗ್ ಇಂಟ್ರಡಕ್ಷನ್ ಅಂದರೆ ಇದೆ ನನ್ನ ಕೇಳಿದರೆ. ಸೊ ಡಿಫೈನಿಂಗ್ ದ ಟರ್ಮ್ಸ್ ಆಫ್ ಎಸ್ಸೆ ಇವಾಗ ಏನಂತ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಆರ್ ವಿ ಪ್ರಿಪೇರ್ಡ್ ಫಾರ್ ಇಟ್ ಅನ್ನೋದೊಂದು ಎಸ್ಸೆ ಟಾಪಿಕ್ ಅಂದ್ಕೊಳ್ಳಿ. ಸೊ ಇಲ್ಲೇನಿದೆ, ಸೊ ಫೋರ್ತ್ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಕೇಳ್ತಿದ್ದಾರೆ. ಇಂಟ್ರಡಕ್ಷನ್ ಏನಿದೆ, ದ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ರೆಫರ್ಸ್ ಟು ಕಲೆಕ್ಷನ್ ಆಫ್ ಬ್ರೇಕ್ ಥ್ರೂ ಟೆಕ್ನಾಲಜೀಸ್ ದ್ಯಾಟ್ ಹ್ಯಾವ್ ಎಮರ್ಜ್ ಇನ್ ರೀಸೆಂಟ್ ಟೈಮ್ಸ್, include Internet of Things, artificial intelligence, robotics, advancement in biotechnology, etc. ಸೊ ಎಲ್ಲರಿಗೂ ಗೊತ್ತಿರುವಂಥ ಡೆಫಿನಿಷನ್ ನೀವು ಕೊಟ್ಟರೆ ಔಟ್ಸ್ಟ್ಯಾಂಡಿಂಗ್ ಏನಾಯಿತು ಅಲ್ಲಿ ಅಲ್ವಾ? ಇವಾಗ ಯಾವುದೋ ಒಂದು ಪರ್ಸನ್ ಒಂದು ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ನರೇಟಿವ್ ಆಗಿ ಅಥವಾ ಪೋಯಮ್ ಕೋಟಿಂದನೋ ಆ ಥರ ಬರೆದಿರೋದಕ್ಕೂ ನೀವು ಈ ಥರ ಬರೆದಿರೋಕ್ಕೂ ಹಿ ವಿಲ್ ಆರ್ ಶಿ ವಿಲ್ ಗೆಟ್ ಮೋರ್ ಮಾರ್ಕ್ಸ್ ದೆನ್ ಯು. ಓಕೆ, ಸೊ ಈ ಕೊಟ್ಟಿರೋಂಥ ಕ್ವಶನ್ನೇ ನೀವು ಬ್ರೇಕ್ ಮಾಡಿ ಮತ್ತೆ ಅದನ್ನೇ ರಿಪೀಟ್ ಬೇರೆ ಬೇರೆ ವರ್ಡ್ಸಲ್ಲಿ ರಿಪೀಟ್ ಮಾಡಿ ಒಂದೊಂದೇ ವರ್ಡ್ ಡಿಫೈನ್ ಮಾಡಿ ಬರೆಯೋದು, ದಿಸ್ ಈಸ್ ವರ್ಸ್ಟ್ ಫಾರ್ಮ್ ಆಫ್ ಗಿವಿಂಗ್ ಎನಿ ಇಂಟ್ರಡಕ್ಷನ್ ಟು ಎಸ್ಸೆ. ಓಕೆ, ಸೊ ಅವಾಯ್ಡ್ ದಿಸ್ ಅಟ್ ಆಲ್ ದ ಕಾಸ್ಟ್. ಬರಿಬೇಡಿ, ಈ ಥರ ಬರೆದ್ರೆ ಮಾರ್ಕ್ಸ್ ಕಮ್ಮಿ ಬರುತ್ತೆ. ಸೊ ಇಷ್ಟೊತ್ತು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರೈಟಿಂಗ್ ಇಂಟ್ರಡಕ್ಷನ್ನ ಡಿಸ್ಕಸ್ ಮಾಡಿದ್ವಿ. ಸೊ ನೀವು ಏನು ಮಾಡಬೇಕು ಇವಾಗ ಅಂತಂದರೆ, ನಿಮಗೆ ಎಲ್ಲ ಮೆಥಡ್ಸ್ ಗೊತ್ತಿದೆ. ನೀವು ಇವಾಗ PYQ ಅನಾಲಿಸಿಸ್ ಮಾಡಿ ಡಿಸೈಡ್ ಮಾಡಿ ಯಾವ ಥರ ಕ್ವಶನ್ಗೆ ನಾನು ಯಾವ ಥರ ಇಂಟ್ರಡಕ್ಷನಿಂದ ಸ್ಟಾರ್ಟ್ ಮಾಡ್ತೀನಿ, ವಾಟ್ ಕೈಂಡ್ ಆಫ್ ಇಂಟ್ರಡಕ್ಷನ್ ಐ ಆಮ್ ಗೋಯಿಂಗ್ ಟು ಗಿವ್ ಅಂತ. ನೆಕ್ಸ್ಟ್ ಬಂದು ನಮಗೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಥೀಸಿಸ್ ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಇವಾಗ. ಸೊ ಥೀಸಿಸ್ ಸ್ಟೇಟ್ಮೆಂಟ್ ಅಂದರೆ ಏನು ಆ್ಯಂಡ್ ಹೆಂಗೆ ಬರಿಬೇಕು ಥೀಸಿಸ್ ಸ್ಟೇಟ್ಮೆಂಟ್ ಅನ್ನೋದನ್ನು ವಿ ವಿಲ್ ಡಿಸ್ಕಸ್ ಇಟ್ ನಾವು. ಥೀಸಿಸ್ ಸ್ಟೇಟ್ಮೆಂಟ್ ಈಸ್ ನಥಿಂಗ್ ಬಟ್ ಸಿಂಗಲ್ ಸೆಂಟೆನ್ಸ್ ನಿಯರ್ ಎಂಡ್ ಆಫ್ ಯುವರ್ ಇಂಟ್ರಡಕ್ಷನ್. ನಿಮ್ಮ ಇಂಟ್ರಡಕ್ಷನ್ ಬರೋದಾದಮೇಲೆ ಲಾಸ್ಟಲ್ಲಿ ಇನ್ ದಿಸ್ ಎಸ್ಸೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಆ್ಯಂಡ್ ದಿಸ್ ಅಂತೆಲ್ಲ ಬರಿತೀವಲ್ವ. ಸೊ ಇಂಟ್ರಡಕ್ಷನ್ ಎಂಡಲ್ಲಿ ಬರೆಯುವಂತಹ ನಾವು ಸ್ಟೇಟ್ಮೆಂಟ್ಗೆ ಥೀಸಿಸ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆ, ಏನು ಮಾಡುತ್ತೆ ಅದು, ನೀವು ನೆಕ್ಸ್ಟ್ ಈ ಟಾಪಿಕಲ್ಲಿ ಏನು ಸ್ಟ್ಯಾಂಡ್ ತೊಗೊತಾ ಇದ್ದೀರಾ ಅನ್ನೋದನ್ನು ಹೇಳಿಕೊಡುತ್ತೆ. ಓಕೆ, ಆ್ಯಂಡ್ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ರೋಡ್ ಮ್ಯಾಪ್ ಫಾರ್ ಯುವರ್ ಎಸ್ಸೆ. ಓಕೆ, ನಿಮ್ಮ ಎಸ್ಸೆ ಮುಂದೆ ಓದಿದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಿಂದ ಅನ್ನೋದನ್ನು ರೀಡರ್ಗೆ, ಓದೋರಿಗೆ ಹೆಲ್ಪ್ ಮಾಡುವಂಥ ಕೆಲಸನ ಥೀಸಿಸ್ ಸ್ಟೇಟ್ಮೆಂಟ್ ಮಾಡುತ್ತೆ. ಆ್ಯಂಡ್ ಈ ಥೀಸಿಸ್ ಸ್ಟೇಟ್ಮೆಂಟ್ ಕೊಟ್ಟಾದಮೇಲೆ ನೆಕ್ಸ್ಟ್ ರೆಸ್ಟ್ ಆಫ್ ದ ಎಸ್ಸೆ, ನಿಮ್ಮ ಮೇನ್ ಬಾಡಿ ಕನ್ಕ್ಲೂಷನ್ ಎಲ್ಲ ಆಗಿರ್ಬೋದಲ್ವ, ಅದರಲ್ಲಿ ನೀವೇನು ಮಾಡ್ತೀರಾ, ನೀವು ಕೊಟ್ಟಿರುವಂಥ ಥೀಸಿಸ್ ಸ್ಟೇಟ್ಮೆಂಟಿಗೆ ಎವಿಡೆನ್ಸ್ ಮತ್ತು ರೀಸನಿಂಗ್ ಕೊಟ್ಟು ಅದಕ್ಕೆ ಕನ್ವಿನ್ಸ್ ಮಾಡ್ತಾ ಹೋಗ್ತೀರಾ ರೀಡರ್ಗೆ. ದ್ಯಾಟ್ ಈಸ್ ಹೌ ಇಟ್ ವರ್ಕ್ಸ್.
ಇಲ್ಲಿ ಎಕ್ಸಾಂಪಲ್ ನೋಡಿದರೆ ಗ್ಲೋಬಲೈಸೇಷನ್ ಅ ಕರ್ಸ್ ಆರ್ ಅ ಬ್ಲೆಸ್ಸಿಂಗ್ ಅನ್ನೋದು ಒಂದು ಕ್ವೆಶನ್ ಮಾರ್ಕ್. ಇದರಲ್ಲಿ ಥೀಸಿಸ್ ಸ್ಟೇಟ್ಮೆಂಟ್ ಏನು ಬರಿಬೋದು? ಇನ್ ದಿಸ್ ಎಸ್ಸೆ ವಿ ವಿಲ್ ಡಿಸ್ಕಸ್ ದ ಹಿಸ್ಟರಿ, ಮೀನಿಂಗ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ವೇರಿಯಸ್ ಫೇಸೆಟ್ಸ್ ಆಫ್ ಹ್ಯುಮ್ಯಾನಿಟಿ. We will then focus on the reasons which drove this phenomena and the impact it has had. Finally, we will discuss the solutions to overcome ill effects of globalization to make it prosperous for all. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಏನೇನು ಡಿಸ್ಕಸ್ ಮಾಡೋಕೆ ಹೊರಟಿದ್ದೀವಿ ಇನ್ ದ ಎಸ್ಸೆ ಅನ್ನೋದನ್ನು ಜಸ್ಟ್ ಒಂದು ಪ್ರೀ ಟೆಕ್ಸ್ಟ್ ಕೊಟ್ಟಂಗೆ. ಓಕೆ, ಬಟ್ ಲೈಕ್ ಇಲ್ಲಿ ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ವೆನ್ ಯು ಗಿವ್ ಅ ಸ್ಟ್ರಾಂಗ್ ಇಂಟ್ರಡಕ್ಷನ್ ಆ್ಯಂಡ್ ನಿಮ್ಮ ಇಂಟ್ರಡಕ್ಷನ್ ಮೇನ್ ಬಾಡಿ ಮತ್ತು ಕನ್ಕ್ಲೂಷನ್ ಒಂದು ಫ್ಲೋ ಅಲ್ಲಿ ಇದೆ. ಇಟ್ ಈಸ್ ಫ್ಲೂಯಿಡ್, ಲೈಕ್ ಆರ್ಗ್ಯುಮೆಂಟ್ಸ್ ಆರ್ ಫ್ಲೋಯಿಂಗ್ ಒನ್ ಆಫ್ಟರ್ ದ ಅನದರ್ ಎಫರ್ಟ್ಲೆಸ್ಲಿ ಅಂತ ಹೇಳಿದರೆ, ನನ್ನ ಕೇಳಿದರೆ ಇಟ್ಸ್ ನಾಟ್ ನೆಸಸರಿ ಟು ರೈಟ್ ಅ ಥೀಸಸ್ ಸ್ಟೇಟ್ಮೆಂಟ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ನಾವು UPSCಯಲ್ಲಿ ರ್ಯಾಂಕ್ 1 ಹೈಯೆಸ್ಟ್ ಸ್ಕೋರರ್ ಟಿಲ್ ಡೇಟ್ ಇರುವಂಥ ಅನುದೀಪ್ ದುರಿಶೆಟ್ಟಿ ಸರ್ ಅವ್ರು ಕೂಡ ಅವ್ರ ಬುಕ್ಕಲ್ಲಿ ಹೇಳಿರುವಂಥ ಸ್ಟೇಟ್ಮೆಂಟ್ ಏನಂತಂದರೆ, ನಾನು ಪರ್ಸ್ನಲ್ ಆಗಿ ಥೀಸಿಸ್ ಸ್ಟೇಟ್ಮೆಂಟ್ ಯಾವುದೇ ಕ್ವಶನಿಗೂ ಬರೆದಿಲ್ಲ, ಬಟ್ ಸ್ಟಿಲ್ ಐ ಸ್ಕೋರ್ಡ್ ವೆರಿ ಗುಡ್ ಮಾರ್ಕ್ಸ್ ಇನ್ ಎಸ್ಸೆ ಅಂತ. ಸೊ ಅವರಲ್ದೇ ಬೇರೆ ಬೇರೆ ಟಾಪರ್ಸ್ ಸಹ ಏನು ಮಾಡಿದ್ದಾರೆ, ಕೆಲವು ಜನ ಥೀಸಿಸ್ ಸ್ಟೇಟ್ಮೆಂಟ್ ಬರೀತಾರೆ, ಕೆಲವು ಜನ ಬರೆಯಲ್ಲ. ಬರೀದೇ ಇರೋರಿಗೆ ಬರೆದಿರೋರಿಗೆ ಅಷ್ಟೊಂದು ಮಾರ್ಕ್ಸ್ ಡಿಫ್ರೆನ್ಸ್ ಏನು ಬರಲ್ಲ. ಬಟ್ ನಿಮ್ಮ ಸ್ಟ್ರಕ್ಚರಿಂಗ್ ಆಫ್ ಎಸ್ಸೆ ಶುಡ್ ಬಿ ಇನ್ ಅ ಗುಡ್ ಫ್ಲೋ, ರೈಟ್? ಬಟ್ ನೀವು ಇವಾಗ ಎಸ್ಸೆ ರೈಟಿಂಗ್ಗೆ ನ್ಯೂ ಇದ್ದೀರಾ, ಇನ್ನೂ ಅಷ್ಟು ಪ್ರಾಕ್ಟೀಸ್ ಮಾಡಿಲ್ಲ, ಆ್ಯಂಡ್ ಯು ಆರ್ ಸ್ಟಿಲ್ ಇನ್ ಅ ಲರ್ನಿಂಗ್ ಸ್ಟೇಜ್ ಅಂದಾಗ ಇಟ್ಸ್ ಗುಡ್ ಟು ಯೂಸ್ ಅ ಥೀಸಿಸ್ ಸ್ಟೇಟ್ಮೆಂಟ್. ಅದರ್ವೈಸ್ ಇಫ್ ಯು ಆರ್ ವೆಲ್ ವರ್ಸ್ಡ್ ವಿತ್ ದ ರೈಟಿಂಗ್ ಸ್ಟೈಲ್ ಆ್ಯಂಡ್ ಯು ಹ್ಯಾವ್ ಗುಡ್ ಗ್ರಿಪ್ ಆನ್ ದ ಫ್ಲೋ ಆಫ್ ಎಸ್ಸೆ ಅಂತ ಹೇಳಿದರೆ ಯು ಕ್ಯಾನ್ ಸ್ಕಿಪ್ ಇಟ್ ಆಲ್ಸೋ. ಇಟ್ಸ್ ಟೋಟಲಿ ಅಪ್ ಟು ಯು. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಎಸ್ಸೆ ರೈಟಿಂಗ್, ಎಸ್ಸೆ ರೈಟಿಂಗ್ ಇಂಪಾರ್ಟೆನ್ಸ್ ಏನು, ಆಮೇಲೆ ಇಂಟ್ರಡಕ್ಷನ್ಸ್ ಟೈಪ್ಸ್ ಏನು, ಯಾವುದಕ್ಕೆ ಬೆಸ್ಟ್, ಯಾವುದು ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು, ವಿತ್ ಎಕ್ಸಾಂಪಲ್ಸ್ ನೋಡಿದ್ವಿ. ಜೊತೆಗೆ ಥೀಸಿಸ್ ಸ್ಟೇಟ್ಮೆಂಟ್ ಅಂದರೆ ಏನು, ಅದನ್ನು ಬರಿಬೇಕಾ ಬರಿಬೇಡವಾ, ಆಮೇಲೆ ಹೇಗೆ ಬರಿಬೇಕು ಎಕ್ಸಾಂಪಲ್ ಆಲ್ಸೋ ನೋಡಿದ್ವಿ ನಾವು. ಇವಾಗ ನೆಕ್ಸ್ಟ್ ಕ್ಲಾಸಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೇನ್ ಬಾಡಿ ಆಫ್ ಎಸ್ಸೆ ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ ಇನ್ ಡೀಟೇಲ್. ಐ ಹೋಪ್ ಇವತ್ತಿನ ಸೆಷನ್ ನಿಮಗೆ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಅನಿಸಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು, ನಿಮ್ಮಿಂದ ನಾನು ಆಲ್ರೆಡಿ ಹೇಳಿದೆ ಗೈಡೆನ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ನಂದು, ಪ್ರಾಕ್ಟೀಸ್ ನಿಮ್ಮದು ಅಂತ. ಸೊ ನಿಮ್ಮ ಕಡೆಯಿಂದ ನನಗೇನು ಎಫರ್ಟ್ಸ್ ಬೇಕು ಇವಾಗ ಅಂತಂದರೆ, ವಿಡಿಯೋ ನೋಡಿ ನೋಟ್ಸ್ ಮಾಡಿ ಅಂತ ಹೇಳಿದೆ. ಸೊ ಐ ಹೋಪ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಂಡಿದ್ದೀರಾ. ಇವಾಗ ಗೋ ಬ್ಯಾಕ್ ಆ್ಯಂಡ್ ಪಿಕ್ ಎನಿ ಎಸ್ಸೆ ಟಾಪಿಕ್ ಪಿಕ್ ಮಾಡಿ ಇಂಟ್ರಡಕ್ಷನ್ ಬರೀರಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟ್ರಡಕ್ಷನ್ ಡಿಸ್ಕಸ್ ಮಾಡಿದ್ದನ್ನು ಬರೆದು ಎಕ್ಸ್ಪೆರಿಮೆಂಟ್ ಮಾಡಿ. ಸೇಮ್ ಟಾಪಿಕ್ಗೆ ಎಲ್ಲ ಟೈಪ್ ಆಫ್ ಇಂಟ್ರಡಕ್ಷನ್ ಬರೆದು ಎಕ್ಸ್ಪೆರಿಮೆಂಟ್ ಮಾಡಿ. ಸಿ ವಿಚ್ ನಿಮ್ಮ ಫ್ರೆಂಡ್ಗೆ ಅಥವಾ ಯಾರೋ ನಿಮ್ಮ ಟೀಚರ್ಗೆ ಆರ್ ಎನಿಬಡಿ ಫ್ರಮ್ ಹೂಮ್ ಯು ಆರ್ ಟೇಕಿಂಗ್ ಗೈಡೆನ್ಸ್ನ ಅವ್ರಿಗೆ ಕೊಡಿ ಚೆಕ್ ಮಾಡೋಕ್ಕೆ. ಆಸ್ಕ್ ದೆಮ್ ಯಾವುದು ಬೆಟರ್ ಅನಿಸುತ್ತೆ, ವಿಚ್ ದೇ ಫೀಲ್ ಬೆಟರ್ ಅಂತ ಒಂದು ಸ್ವಲ್ಪ 1-2-3 ಜನಕ್ಕೆ ಕೇಳಿ, ದೆನ್ ಡಿಸೈಡ್ ಯಾವ ಮೆಥಡಲ್ಲಿ ನೀವು ಗುಡ್ ಇದ್ದೀರಾ ಅಂತ. ಜೊತೆಗೆ ಚೂಸ್ ವಿಚ್ ಸೂಟ್ಸ್ ಯು ಬೆಟರ್. ಫೈನ್. ಜೊತೆಗೆ PYQಸ್ನ ಪ್ರಾಕ್ಟೀಸ್ ಮಾಡಿ, ಮಲ್ಟಿಪಲ್ PYQಸ್ನ ಎಸ್ಸೆ ಪೇಪರ್ದು ತೊಗೊಂಡು ರೈಟ್ ಡೌನ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಟೇಕ್ ಮಾಕ್ ಟೆಸ್ಟ್ ಆಲ್ಸೋ. ಫೈನ್. ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಒಂದು ಗ್ರಾಫ್ ಇದೆ, ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಇಂಟರ್ನೆಟಲ್ಲಿ ಸಿಕ್ಕಿದ್ದು. ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ಇದನ್ನು ನೋಡಿ ಅರ್ಥ ಮಾಡ್ಕೊಂಡು ಹೇಳಿ ವಾಟ್ ಇಟ್ ಈಸ್ ಟ್ರೈಂಗ್ ಟು ಕನ್ವೆ. ನಿಮಗೆ ಈ ಗ್ರಾಫಿಂದ ಏನು ಅರ್ಥ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ದ ಪರ್ಸನ್ ಹೂ ಗಿವ್ಸ್ ಕರೆಕ್ಟ್ ಆನ್ಸರ್, ಐ ಆಮ್ ಗೋಯಿಂಗ್ ಟು ಟೇಕ್ ದೇರ್ ನೇಮ್ ಆ್ಯಂಡ್ ಡಿಸ್ಕಸ್ ಇಟ್ ಇನ್ ನೆಕ್ಸ್ಟ್ ವಿಡಿಯೋ, ಅಪ್ಕಮಿಂಗ್ ವಿಡಿಯೋ. ಓಕೆ. So having said all that, thank you so much. I know that you have found this video useful because ತುಂಬ ಎಫರ್ಟ್ಸ್ ಹಾಕಿ ಬೇರೆ ಬೇರೆ ಸೋರ್ಸ್ ಮೋರ್ ದ್ಯಾನ್ 5-6 ಬುಕ್ಸ್ ಓದಿ ಪಾಯಿಂಟ್ಸ್ ಕಲೆಕ್ಟ್ ಮಾಡಿಕೊಂಡು ನಾನು ಈ ವಿಡಿಯೋ ಪ್ರಿಪೇರ್ ಮಾಡಿದ್ದೀನಿ. ಹೋಪ್ ಇಟ್ ಹೆಲ್ಪ್ಡ್ ಯು ಇನ್ ಒನ್ ಆರ್ ದ ಅದರ್ ವೇ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಆ್ಯಂಡ್ ಲೈಕ್, ರೈಟ್? That's all. Thank you so much for today's session. See you in next class. Until then, take care. Bye bye.